ನಮಸ್ಕಾರ. ಆಪ್ಕೆ ಅದಾಲತ್ಗೆ ನಿಮಗೆ ಸ್ವಾಗತ. ಕಳೆದ ಕೆಲವು ದಿನಗಳಲ್ಲಿ ಕೆಲವು ಕೇಸಸ್ ಆಗಿವೆ. ಜೆಸಿಕಾ ಲಾಲ್ ಮರ್ಡರ್ ಕೇಸ್, ಮಟ್ಟು ಮರ್ಡರ್ ಕೇಸ್ ಮತ್ತು ನಿತೀಶ್ ಕಟಾರ ಮರ್ಡರ್ ಕೇಸ್. ಇದರಿಂದ ಜನರಲ್ಲಿ ಬಹಳಷ್ಟು ಪ್ರಶ್ನೆಗಳು ಎದ್ದಿದ್ವು. ಕನಿಷ್ಠ ಪಕ್ಷ ಜೆಸಿಕಾ ಲಾಲ್ ಮರ್ಡರ್ ಕೇಸ್ನಲ್ಲಿ ಎಲ್ಲಾ ಸಾಕ್ಷಿಗಳು ಹಿಂದೆ ಸರಿದ್ರು, ಎಲ್ಲಾ ಅಕ್ಯೂಸ್ಗಳು ಬಿಡುಗಡೆಯಾದ್ರು. ಇವತ್ತು ಆಪ್ಕೆ ಅದಾಲತ್ನಲ್ಲಿ ಜನರ ಮೊಕದ್ದಮೆ ಇದೇ ಹಿನ್ನೆಲೆಯಲ್ಲಿದೆ. ಉತ್ತರ ಪ್ರದೇಶದ ಬಾಹುಬಲಿ ನಾಯಕ ಡಿಪಿ ಯಾದವ್ ಆಪ್ಕಿ ಅದಾಲತ್ನಲ್ಲಿ ಹಾಜರಾಗಿ. ಆಪ್ಕೆ ಅದಾಲತ್ನಲ್ಲಿ ಇವತ್ತಿನ ಮೊಕದ್ದಮೆ ಶುರು ಮಾಡೋದಕ್ಕಿಂತ ಮೊದಲು ಇವತ್ತಿನ ಜಡ್ಜ್ ಟಿ.ಆರ್. ಕಕ್ಕಡ್ ಅವರ ಅನುಮತಿ ಪಡೆಯೋಣ ಇವತ್ತಿನ ಕಲಾಪವನ್ನ ಶುರು ಮಾಡೋದಕ್ಕೆ. ಈ ಮೊಕದ್ದಮೆಯನ್ನ ಶುರು ಮಾಡಿ. ಮೊಕದ್ದಮೆ ಶುರುವಾಗುತ್ತೆ. ಆಪ್ಕೆ ಅದಾಲತ್ನಲ್ಲಿ ಮೊದಲನೇ ಆರೋಪ ಡಿಪಿ ಯಾದವ್ ಅವರ ಮೇಲೆ. ಆಪ್ಕಿ ಅದಾಲತ್ನಲ್ಲಿ ಡಿಪಿ ಯಾದವ್ ಅವರ ಮೇಲಿರುವ ಆರೋಪ, ಇವರು ಉತ್ತರ ಪ್ರದೇಶದಲ್ಲಿ ಆತಂಕವನ್ನ ಹಬ್ಬಿಸುತ್ತಾರೆ. ಯಾದವ್ ಸಾಬ್, ಈ ಮಾತು ನಿಜನಾ? ಉತ್ತರ ಪ್ರದೇಶದಲ್ಲಿ, ವೆಸ್ಟರ್ನ್ ಯುಪಿನಲ್ಲಿ ವಿಶೇಷವಾಗಿ ನಿಮ್ಮ ಹೆಸರು ಕೇಳಿದ್ರೆ ಜನ ನಡುಕ್ತಾರಂತೆ. ನೋಡಿ, ಡಿಪಿ ಯಾದವ್ನ ಎಲ್ಲರೂ ತಮ್ಮ ಸಹೋದರ, ಸ್ನೇಹಿತ ಅಂತ ಹೇಳ್ತಾರೆ. ಇಡೀ ಉತ್ತರ ಪ್ರದೇಶದ ಬಗ್ಗೆ ನಾನು ಹೇಳ್ತಾ ಇಲ್ಲ, ನಾನು ಇಡೀ ದೇಶದ ಬಗ್ಗೆ ಹೇಳ್ತಾ ಇದ್ದೀನಿ. ಆದ್ರೆ ಡಿಪಿ ಯಾದವ್ ಯಾವತ್ತೂ ಆತಂಕದ ವ್ಯಾಖ್ಯಾನವನ್ನ ಕಲ್ತಿಲ್ಲ ಮತ್ತೆ ಮಾಡಿಲ್ಲ. ನಾವಂತೂ ಕೇಳ್ಪಟ್ವಿ ನಿಮ್ ಹತ್ರ ಮಾಫಿಯಾ ಇದೆ, ಎಂತ ಜನ ಇದಾರೆ ಅಂದ್ರೆ ಯಾರನ್ನ ಯಾವಾಗ ಬೇಕಾದ್ರೂ ಎತ್ಕೊಂಡು ಹೋಗ್ತಾರೆ, ಯಾರನ್ನ ಯಾವಾಗ ಬೇಕಾದ್ರೂ ಮುಗಿಸ್ಬಿಡ್ತಾರೆ. ನೋಡಿ ರಜತ್ಜಿ, ಇದು ನಿಮ್ಮ ಮೀಡಿಯಾದ ಭಾಷೆ ಆಗಿರ್ಬೋದು, ಆದ್ರೆ ವಾಸ್ತವ ಮತ್ತೆ ಸತ್ಯಕ್ಕೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ. ಯಾಕಂದ್ರೆ ಇಲ್ಲಿ ತನಕ ಯಾವುದೇ ಒಂದು ಘಟನೆ ನನ್ನ ಇಡೀ ಜೀವನದಲ್ಲಿ ನಡೆದಿಲ್ಲ ಎಲ್ಲಿ ನಾನು ಯಾರನ್ನಾದ್ರೂ ಎತ್ಕೊಂಡು ಹೋಗಿದ್ದು, ಬೆದರಿಸಿದ್ದು ಮತ್ತೆ ಹೆದರಿಸಿದ್ದು. ಆದ್ರೆ ಯಾದವ್ಜಿ, ಇದು ನಿಜ ಅಲ್ವಾ? ಒಂದ್ ವೇಳೆ ಉತ್ತರ ಪ್ರದೇಶದ ಪೊಲೀಸ್ನ ರೆಕಾರ್ಡ್ ಅನ್ನ ನೋಡಿದ್ರೆ ನಿಮ್ಮ ಹೆಸರಲ್ಲಿ ಮರ್ಡರ್ನ ಕೇಸಿದೆ, ದರೋಡೆ ಕೇಸಿದೆ, ಕಿಡ್ನಾಪಿಂಗ್ನ ಕೇಸಿದೆ, ಎಕ್ಸ್ಟಾರ್ಷನ್ನ ಕೇಸಿದೆ. ನೀವೆಲ್ಲರೂ ನೋಡಿದ್ದೀರಾ ಒಳ್ಳೆ ರೀತಿಲಿ ಪೊಲೀಸರ ಇನ್ನೊಂದು ಮುಖಾನ. ಅಂದ್ರೆ ವಿದ್ಯಾರ್ಥಿ ಜೀವನದಲ್ಲಿ ವಿದ್ಯಾರ್ಥಿಗಳಿಗಾಗಿ ಹೋರಾಟ ಮಾಡೋ ವ್ಯಕ್ತಿಗೆ ಅಥವಾ ನವಯುವಕನ ಮೇಲೆ ಎಂತೆಂಥ ಕ್ರಿಮಿನಲ್ ಕೇಸ್ಗಳನ್ನ ಹಾಕಿ ಜೈಲಿಗೆ ಕಳಿಸೋ ಕೆಲಸ ಮಾಡ್ಲಾಗತ್ತೆ. ನೀವು ಸ್ವತಃ ವಿದ್ಯಾರ್ಥಿ ಆಗಿದ್ರಿ ದಿಲ್ಲಿ ಯೂನಿವರ್ಸಿಟಿಲಿ, ನನಗೆ ತಿಳಿದ ಮಟ್ಟಿಗೆ ನಿಮಗೆಲ್ಲ. ಆದ್ರೆ ನನ್ ಮೇಲೆ ಯಾವತ್ತೂ ಯಾರು ಯಾವುದೇ ಕೇಸ್ ಹಾಕಿಲ್ಲ. ಯಾಕಂದ್ರೆ ನಿಮ್ಮೆಲ್ಲ ಯಾಕೆ ಕೇಸ್ ಇಲ್ಲ ಅಂದ್ರೆ ಕೆಲವರು ಖಂಡಿತ ತಮ್ಮ ರೋಲ್ ಸಮಾಜದಲ್ಲಿ ಡಿಫೆನ್ಸಿವ್ ಆಗಿ ಪ್ಲೇ ಮಾಡ್ತಾರೆ. ಹೌದು, ನೀವು ಅಫೆನ್ಸಿವ್ ಪ್ಲೇ ಮಾಡ್ತೀರಾ ಮೀಡಿಯಾದಲ್ಲಿ, ಆದ್ರೆ ನಿಜ ಜೀವನದಲ್ಲಿ ಹೀಗಿರ್ಬೋದು, ನೀವು ಅಫೆನ್ಸಿವ್ ಪ್ಲೇ ಮಾಡಿ. ಯಾದವ್ಜಿ, ನೀವ್ ಹೇಳ್ತಾ ಇದ್ದೀರಾ ಯಾವುದೇ ದೊಡ್ಡ ದೊಡ್ಡ ಕೇಸಸ್ ನಿಮ್ಮ ವಿರುದ್ಧ ಇಲ್ಲ ಅಂತ. ಪೊಲೀಸ್ ಠಾಣೆಯಿಂದ ತೆಗೆಸಿರೋ ಲಿಸ್ಟ್ ಇದೆ ನನ್ನ ಕೈನಲ್ಲಿ. ಇದರಲ್ಲಿ ಸೆಕ್ಷನ್ 307ನ ಕೇಸಿದೆ, ಮತ್ತೆ ಸೆಕ್ಷನ್ 302ನ ಕೇಸಿದೆ. ಈ ಠಾಣೆ ಕವಿಂದರ್ ಗಾಜಿಯಾಬಾದ್ನ ಕೇಸಿದೆ, ಸಾನಿಗೇಟ್ ಗಾಜಿಯಾಬಾದ್ನ ಕೇಸಿದೆ, ಕೊತ್ವಾಲಿ ಗಾಜಿಯಾಬಾದ್ನ ಕೇಸಿದೆ. ನಿಮ್ಗೆ ಬೇಕಿದ್ರೆ ಈ ಲಿಸ್ಟ್ನ ಗಿಫ್ಟ್ ಮಾಡ್ತೀನಿ. ದಾದ್ರಿ ಗಾಜಿಯಾಬಾದ್ನ ಕೇಸಿದೆ. ಈ ಲಿಸ್ಟ್ ಏನಿದೆಯೋ ಅಥೆಂಟಿಕ್ ಲಿಸ್ಟ್ ಏನಲ್ಲ. ಅಥೆಂಟಿಕ್ ಲಿಸ್ಟ್ ನನ್ನ ಹತ್ರ ಇದೆ. ಒಂದ್ ವೇಳೆ ಹೇಳಿದ್ರೆ ನಾನು ನಿಮ್ಗೆ ಆ ಕೇಸಲ್ಲಿ ಯಾವ ಕೇಸ್ ನನ್ ಮೇಲೆ ಕಾಲೇಜಲ್ಲಿದ್ದಾಗ ಹಾಕಿದ್ರೋ ಅದರಲ್ಲಿ ಎಲ್ಲಾ ಕೋರ್ಟಲ್ಲಿ ಖುಲಾಸೆ ಆಗಿದೆ, ನ್ಯಾಯಾಲಯ ನಿರ್ದೋಷಿ ಅಂದಿದೆ. ಒಂದ್ ಕೇಸ್ ಅದರಲ್ಲಿ 302ದು. ಇದು ಯಾವ ಲಿಸ್ಟ್ ಅಂದ್ರೆ ಚುನಾವಣೆ ಸಮಯದಲ್ಲಿ ಬಿಡುಗಡೆಯಾಗಿರೋದು, ಚುನಾವಣೆ ಆಯೋಗ ಮಾಡ್ತಾರೆ. ಈ ಲಿಸ್ಟ್ ರಜತ್ಜಿ ನಿಮ್ ಕೈಲಿರೋದು ಟೈಪ್ ಮಾಡಿರೋ ಲಿಸ್ಟ್. ಇದು ಅಥೆಂಟಿಕ್ ಪೇಪರ್ ಅಲ್ಲ, ಮತ್ತೆ ಇದ್ರ ಮೇಲೆ ಯಾವುದೇ ಸರ್ಕಾರಿ ಕಚೇರಿಯ ಮೊಹರು ಕೂಡ ಇಲ್ಲ. ಹೌದು. ಈಗ ನಾನ್ ನಿಮ್ಗೆ ಚಾಲೆಂಜ್ ಮಾಡಕ್ ಇಷ್ಟಪಡಲ್ಲ, ಆದ್ರೆ ನನಗೆ ಮೀಡಿಯಾದ ಭಾಷೆ ಚೆನ್ನಾಗ್ ಗೊತ್ತು. ಅಂದ್ರೆ ಇದು ನಿಜ ಅಲ್ವಾ? 1991ನಲ್ಲಿ ನಿಮ್ಮ ಮೇಲೆ ನ್ಯಾಷನಲ್ ಸೆಕ್ಯೂರಿಟಿ ಆಕ್ಟ್ ಹಾಕಿ ನಿಮ್ಮನ್ನ ಜೈಲ್ನಲ್ಲಿ ಕೂಡ ಹಾಕಿದ್ರು. ಖಂಡಿತ ನಿಜ. ಯಾಕಂದ್ರೆ ರಾಜಕೀಯ ದುರುದ್ದೇಶ ಮತ್ತೆ ತಮ್ಮ ಪ್ರತಿಸ್ಪರ್ಧಿನ ಬದಿಗಿಡೋ ಸಂಚಿನಲ್ಲಿ ಯಾರು ರಾಜಕೀಯ ಮಾಡ್ತಾರೋ ಅದನ್ನಿವತ್ತು ಡಿಪಿ ಯಾದವ್ ಮತ್ತೆ ಅವನ ಪರಿವಾರ ಅನುಭವಿಸ್ತಿದೆ. ಅದಕ್ಕೆ ನೀವು ಮೀಡಿಯಾನಲ್ಲಿ ತಮ್ಮ ವೇದಿಕೆಯಲ್ಲಿ ತರಾವರಿ ಬಣ್ಣ ಬಣ್ಣದ ಜನರನ್ನ ಈ ಮಾತು ನಿಜನಾ? ಅಂದ್ರೆ ಈ ಮಾತು ನಿಜನಾ? ಗಾಜಿಯಾಬಾದ್ನ SSP ಶೈಲಜಾ ಕಾಂತ್ ಮಿಶ್ರಾ ಅವರು ಪೋಸ್ಟರ್ ಹಾಕ್ಸಿದ್ರು, ಮೋಸ್ಟ್ ವಾಂಟೆಡ್ ಅಂತ. ಆದ್ರೆ ಇದು ಕೂಡ ನಿಜ. ಯಾವಾಗ ನಾನು ಯುಪಿನಲ್ಲಿ ಮಿನಿಸ್ಟರ್ ಆಗಿದ್ನೋ ಆಗ ಶೈಲಜಾ ಕಾಂತನ SSP ಆಗಿದ್ರು ಬುಲಂದ್ ಶಹರ್ನಲ್ಲಿ. ಮತ್ತೆ ಬುಲಂದ್ ಶಹರ್ನಲ್ಲಿ ನಮ್ಮ ಒಬ್ಬ ವ್ಯಾಪಾರಿ ವರ್ಗದ ಸ್ನೇಹಿತನ ದರೋಡೆ ಕೇಸ್ ಆಗಿತ್ತು. ನಾನು ಶೈಲಜಾ ಕಾಂತ್ಜಿಗೆ ಹೇಳಿದ್ದೆ, ಈ ದರೋಡೆ ಕೇಸು 24 ಗಂಟೆಯಲ್ಲಿ ಬಗೆಹರಿಬೇಕು, ವರ್ಕೌಟ್ ಆಗ್ಬೇಕು ಅಂತ. ಇಲ್ಲ ಅಂದ್ರೆ ಆಸ್ ಅ ಮಿನಿಸ್ಟರ್ ನಾನ್ ರಾಜೀನಾಮೆ ಕೊಡ್ತೀನಿ, ಇಲ್ಲ ನಿನ್ನನ್ನ ಇಲ್ಲಿಂದ ಟ್ರಾನ್ಸ್ಫರ್ ಮಾಡಿ ಬೇರೆ ಜಾಗಕ್ಕೆ ಕಳಿಸ್ತೀನಿ. ಅಷ್ಟೇ, ಇದೇ ಜಗಳದ ಅಡಿಪಾಯ. ಮತ್ತೆ ಅದಾದ್ಮೇಲೆ ಬಿಜೆಪಿ ಸರ್ಕಾರ ಬಂತು. ಬಿಜೆಪಿ ಸರ್ಕಾರ ನಮ್ಮ ವಿರೋಧಿ ಮುಖಗಳನ್ನ ಹೊಂದಿದ್ದ ಜನರ ಪಕ್ಷ. ಮತ್ತೆ ನಮ್ಮನ್ನ ದೃಷ್ಟಿಯಲ್ಲಿಟ್ಕೊಂಡು ಶೈಲಜಾ ಕಾಂತ್ನ SSP ಘಾಜಿಯಾಬಾದ್ಗೆ ಪೋಸ್ಟ್ ಮಾಡಿದ್ರು. ಆದ್ರೆ ನೀವು ಬಿಜೆಪಿನೂ ಸೇರ್ಕೊಂಡಿದ್ರಿ ಒಂದು ಜಮಾನದಲ್ಲಿ. ಸೇರ್ಕೊಂಡಿದ್ದೆ. ಕೆಲವೊಮ್ಮೆ ಜೀವನದಲ್ಲಿ ರಜತ್ಜಿ ಸಾಕಷ್ಟು ಅನಿವಾರ್ಯತೆ ಎದುರಾಗುತ್ತೆ. ಈಗ ನಾನ್ ಕೇವಲ ಇಷ್ಟು ಮಾತ್ರ ಹೇಳ್ಬೋದು. ನಾನು ಹೌಸಲ್ಲಿದ್ದೆ, ಮತ್ತೆ ಹೌಸ್ನಲ್ಲಿ ನನಗೆ ಒಂದು ಅಶ್ಯೂರೆನ್ಸ್ ಸಿಕ್ಕಿತ್ತು, ನಮ್ಮ ಮೇಲೆ ಏನು ಪೊಲೀಸ್ ಕಾರ್ಯಾಚರಣೆ ಏನ್ ನಡೀತಾ ಇದೆ
ನಮ್ ವಿರುದ್ಧ ಏನು ಬಲವಂತವಾಗಿ ನಮ್ಮನ್ನ ಅನ್ಯಾಯದ ಬಲಿಪಶು ಮಾಡ್ತಿದಾರೋ ನಮ್ಮ ಪರಿವಾರನ ಮತ್ತೆ ಮಕ್ಕಳನ್ನ, ಆ ವಿಷಯದಲ್ಲಿ ಬಿಜೆಪಿ ಗೌರ್ಮೆಂಟ್ ಏನಾದ್ರೂ ಒಂದು ದಾರಿ ತೋರ್ಸುತ್ತೆ, ಯೋಚಿಸುತ್ತೆ. ಸೊ ಮಕ್ಕಳ ಭವಿಷ್ಯಕ್ಕಾಗಿ ಸ್ಯಾಕ್ರಿಫೈಸ್ ಮಾಡ್ಬೋದು ಒಬ್ಬ ತಂದೆ, ಒಬ್ಬ ಸಹೋದರ, ಸಹೋದರಿ. ಸೊ ಅದಕ್ಕೆ ನಾನು ಇದನ್ನ ಅಕ್ಸೆಪ್ಟ್ ಮಾಡ್ದೆ. ರಾಜಕೀಯ ಪರಿವಾರದ ನಂತರ ಕೂಡ ಆಗ್ಬಹುದು. ಇದಕ್ಕೆ ಹೇಳ್ಬೋದಾ ಯಾದವ್ಜಿ, ನೀವು ಒಪ್ಪಂದ ಮಾಡ್ಕೊಂಡಿದ್ರಿ ಬಿಜೆಪಿ ಜೊತೆ, ಒಪ್ಪಂದ ನನ್ನ ಅಲ್ಲ ಕೇಸನ್ನ ರಜತ್ಜಿ. ತೆಗೆದು ಹಾಕಿದ್ರೆ ಆಗ ನಿಮ್ಮ ಪಾರ್ಟಿನ ನೋಡಿ ಸೇರ್ಕೊತೀನಿ ಅಂತ. ರಜತ್ಜಿ, ಜೀವನದಲ್ಲಿ ಒಪ್ಪಂದನ ಜನರು ತಮ್ಮ ಜೀವನ ಮತ್ತೆ ಪರಿವಾರ ನಡೆಸೋದಕ್ಕೆ ಬಹಳಷ್ಟು ಜನ ಮಾಡ್ತಾರೆ. ಬಹಳಷ್ಟು ವಿಷಯನ ನಾನು ನಿಮ್ ಮುಂದೆ ಹೇಳಕ್ ಇಷ್ಟಪಡಲ್ಲ. ನಿಮಗ್ ಚೆನ್ನಾಗ್ ಗೊತ್ತು, ಅರ್ಥ ಮಾಡ್ಕೊಂಡಿದ್ದಾರೆ ಎಲ್ಲ ವಿಷಯಗಳನ್ನ. ಆದ್ರೆ ಕೆಲವೊಮ್ಮೆ ಅನಿವಾರ್ಯ ಕಾರಣಕ್ಕೆ ಆ ವ್ಯಕ್ತಿ ಕೆಲವು ನಿರ್ಣಯಗಳನ್ನ ಖಂಡಿತ ತಗೋತಾನೆ. ಮತ್ ನನ್ಗೆ ಇವತ್ತು ಆ ವಿಷಯಕ್ಕೆ ಪಶ್ಚಾತ್ತಾಪ ಮತ್ತು ದುಃಖ ಇದೆ. ನಾನು ಬಿಜೆಪಿಗೆ ಹೋಗೋ ನಿರ್ಣಯ ತಗೊಂಡೆ. ಅದು ಸಮಾಜವಾದಿ ಪಾರ್ಟಿ ಆಗಿರ್ಲಿ, ಅದು ಬಿಜೆಪಿ ಇರ್ಲಿ, ಬಿಎಸ್ಪಿ ಇರ್ಲಿ, ನೀವು ಯಾಕೆ ಬೇಕು ಅಂದ್ರೆ ನಿಮ್ಮ ಹತ್ರ ಬಲ ಇದೆ. ನೀವೀಗ ಒಂದು ಮಹಾನ್ ಪಾರ್ಟಿಯ ಹೆಸರನ್ನ ಈಗ ತಾನೆ ನಿಮ್ ಬಾಯಿಂದ ಹೇಳಿದ್ರೆ ರಜತ್ಜಿ, ಅದ್ರ ಬಗ್ಗೆ ನಾನು ಏನ್ ಹೇಳಿ? ನಾನ್ ಕೇಳ್ತಾ ಇರೋದು, ಈ ಎಲ್ಲ ರಾಜಕೀಯ ಪಕ್ಷಗಳು ನಿಮ್ಮನ್ನ ಯಾಕೆ ಜೊತೆಗೆ ಸೇರಿಸ್ಕೋತಾರೆ ಅಂತಂದ್ರೆ ಅವ್ರಿಗೆ ಬೇಕಿರೋದು ನಿಮ್ಮ ಬಾಹುಬಲದ ಇಲ್ಲ, ಶಕ್ತಿ ಹಾಗಲ್ಲ. ಏನಿದೆ, ಅದರ ಲಾಭ. ಅವ್ರಿಗೊತ್ತು ಡಿ.ಪಿ. ಯಾದವ್ನ ಹಿಂದೆ ಕೋಟ್ಯಾಂತರ ಜನ ಇದ್ದಾರೆ. ಅವರಿಗೊತ್ತು ಕೋಟ್ಯಾಂತರ ನವಯುವಕರ ಸಮರ್ಥನೆ, ರೈತರ, ಕಾರ್ಮಿಕರ ಸಮರ್ಥನೆ ಡಿ.ಪಿ. ನಾನ್ ಯಾದವ್ನ ನಿಮ್ಗೆ ಜೊತೆಗಿದೆ. ಬಹುಜನ ಸಮಾಜ ಪಾರ್ಟಿಯ ನಾಯಕಿ ಮಾಯಾವತಿ ಅವರ ಹೇಳಿಕೆನ ಹೇಳ್ತೀನಿ. ಯಾವಾಗ ನೀವು ಪಾರ್ಟಿ ಜಾಯ್ನ್ ಆದ್ರು, ಬಹುಜನ ಸಮಾಜ ಪಾರ್ಟಿನ, ಅವ್ರು ಹೇಳಿದ್ರು ನನಗೆ ಮಜಲ್ ಪವರ್ನ ಅವಶ್ಯಕತೆ ಇದೆ. ಮುಲಾಯಂ ಸಿಂಗ್ ಹತ್ರ ರಾಜಾ ಭಯ್ಯ ಇದ್ರೆ ನನ್ನ ಹತ್ರ ಡಿ.ಪಿ. ಯಾದವ್ ಇದ್ದಾರೆ. ಖಂಡಿತ ಹೇಳಿರ್ಲಿಲ್ಲ. ಮತ್ತೆ ನಾನಲ್ಲೇ ಇದ್ದೆ, ರಜತ್ಜಿ ಅಲ್ಲಿ ಇರ್ಲಿಲ್ಲ. ಈಗ ಒಂದ್ ವಿಷಯನ ನೀವು ಊಹೆ ಮಾಡ್ಕೊಳ್ಳಿ, ಹೇಗಾಡಿದ್ ಮಾತು ಹೇಗಾಗುತ್ತೆ ಅಂತ. ನೀವು ದೂರದರ್ಶನದಲ್ಲಿ ಖಂಡಿತ ಕೇಳಿರ್ಬೋದು. ಸಹೋದರಿ ಮಾಯಾವತಿಜಿ ಅವರು ಖಂಡಿತ ಹೇಳಿದ್ರು, ಇವತ್ತಿಂದ ಡಿ.ಪಿ. ಯಾದವ್ ಮತ್ತೆ ಬಾಲೇಶ್ವರ್ಜಿ ಮೆಂಬರ್ ಪಾರ್ಲಿಮೆಂಟ್ ನಮ್ ಜೊತೆಗಿದ್ದಾರೆ, ನಮ್ಮ ಪಾರ್ಟಿ ಜೊತೆಗಿದ್ದಾರೆ. ಮತ್ತೆ ಬಡವರ್ಗದ ಮೇಲೆ, ಸಮಾಜದ ಮೇಲೆ ಅನ್ಯಾಯ ಆಗ್ಬಾರ್ದು. ಅದಕ್ಕೆ ನಾವು ಅವ್ರ ವಿರುದ್ಧ ಯಾರು ಅನ್ಯಾಯ ಮಾಡ್ತಿದಾರೋ ನಮ್ಮ ಕ್ಷೇತ್ರದಲ್ಲಿ, ಅದಕ್ಕೆ ಡಿ.ಪಿ. ಯಾದವ್ ಮತ್ತೆ ಬೇರೆ ಜನರು ನಮ್ಮ ಪಾರ್ಟಿಗೆ ಸೇರ್ಕೊಂಡ್ರು. ಯಾದವ್ಜಿ, 29 ಡಿಸೆಂಬರ್ 2004 ಈ ಮಾತು. ಸಂಜೆ 4 ಗಂಟೆಗೆ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಮಾಯಾವತಿ ಹೇಳಿದ್ರು, ಅವ್ರಿಗೆ ಮುಲಾಯಂ ಸರ್ಕಾರವನ್ನ ಎದುರಿಸೋದಕ್ಕೆ ಮಜಲ್ ಪವರ್ನ ಅವಶ್ಯಕತೆ ಇದೆ. ಮುಲಾಯಂ ಹತ್ರ ಒಂದ್ ವೇಳೆ ರಾಜಾ ಭಯ್ಯ ಇದ್ರೆ ನನ್ನ ಹತ್ರ ಡಿ.ಪಿ. ಯಾದವ್ ಇದ್ದಾರೆ. ನಿಮ್ಮ ಮೆಮೊರಿನ ಸ್ವಲ್ಪ ಕರೆಕ್ಷನ್ ಮಾಡ್ತೀನಿ. ರಾಜಾ ಭಯ್ಯ ಈಗ ಏನಿದ್ದಾರೆ, ಮಿನಿಸ್ಟರ್ ಅಲ್ವಾ ಯುಪಿಲಿ. ಸೊ ಒಂದ್ ವೇಳೆ ಮಾಯಾವತಿಜಿ ನಿಮ್ಗೆ ಹೇಳಿದ್ರು ನಿಮ್ಮ ಅವಶ್ಯಕತೆ ಯಾಕಿದೆ ಅಂತಂದ್ರೆ ನೀವು ಮಜಲ್ ಪವರ್. ಇಲ್ಲ, ಮಸಲ್ ಪವರ್ ಅಲ್ಲ. ನಮ್ಮ ಹತ್ರ, ನಮ್ಮ ಜೊತೆಗೆ, ನಮ್ಮ ಹಿಂದೆ ಈ ದೇಶದ ಕೋಟ್ಯಾಂತರ ನವ ಯುವಕರು ನಿಂತಿದ್ದಾರೆ. ಜನರ ಬಲ ಇದೆ. ಪ್ರಜಾಪ್ರಭುತ್ವದಲ್ಲಿ ಬೇರೆ ಯಾವ ವ್ಯವಸ್ಥೆ ಇರುತ್ತೆ? ರಾಜಕೀಯದಲ್ಲಿ ಯಾವ ಬಲನ ಬಲ ಅಂತ ಹೇಳ್ತಾರೆ. ಈ ನಡುವೆ ಅಂತೂ ರಾಜಕೀಯದಲ್ಲಿ ಬಂದೂಕಿನ ಬಲನ ಬಲ ಅಂತ ಸೊ ಹೇಳ್ತಾರೆ. ಅವಂತೂ ಈಗ ಸರ್ಕಾರ ಹೇಗೆ ಇರುತ್ತದೆ ಹಾಗೆ ಹಿಡಿತದೆ. ಯಾದವ್ಜಿ, ನೀವ್ ಹೇಳ್ತಾ ಇದ್ದೀರಾ ನಿಮ್ಮ ವಿರುದ್ಧ ಯಾವುದೇ ಡೈರೆಕ್ಟ್ ಕೇಸಸ್ ಇಲ್ಲ ಅಂತ. ಆದ್ರೆ ನಿಮ್ಮ ಪರಿವಾರದ ವಿರುದ್ಧ ಕೇಸಸ್ ಇವೆ. ನಿಮ್ಮ ವಿರುದ್ಧ ಬಹಳಷ್ಟು ಮಾತುಗಳನ್ನ ಹೇಳಿದ್ದಾರೆ. ನಾವೊಂದು ಬ್ರೇಕ್ ತಗೊಳ್ಳೋಣ, ಮತ್ತೆ ಬ್ರೇಕ್ನ ನಂತರ ವಾಪಸ್ ಬಂದಾಗ ಆ ಕೇಸ್ನ ಬಗ್ಗೆ ನಿಮ್ಮನ್ನ ಪ್ರಶ್ನೆ ಕೇಳ್ತೇವೆ, ಸ್ಪಷ್ಟನೆ ಕೇಳ್ತೇವೆ. ನಮಗೀಗ ಬ್ರೇಕ್ನ ಸಮಯ. ಮತ್ತೆ ಬ್ರೇಕ್ನ ನಂತರ ಡಿ.ಪಿ. ಯಾದವ್ ಅವರ ಮೇಲೆ ಜನತೆಯ ಮೊಕದ್ದಮೆ ಮುಂದುವರಿಯುತ್ತೆ. ಆಪ್ಕಿ ಅದಾಲತ್ನಲ್ಲಿ ಇವತ್ತು ಆರೋಪಗಳು ಮತ್ತು ಪ್ರಶ್ನೆಗಳಿಂದ ಸುತ್ತುವರೆದಿದ್ದಾರೆ ಡಿ.ಪಿ. ಯಾದವ್. ಆಪ್ಕಿ ಅದಾಲತ್ನಲ್ಲಿ ಮುಂದಿನ ಆರೋಪ ಡಿ.ಪಿ. ಯಾದವ್ ಮೇಲೆ. ಆಪ್ಕಿ ಅದಾಲತ್ನಲ್ಲಿ ಡಿ.ಪಿ. ಯಾದವ್ ಅವರ ಮೇಲಿರುವ ಆರೋಪ, ತಮ್ಮ ಮಗನನ್ನ ಉಳಿಸಲು ಇವರು ಸಾಕ್ಷಿಗಳ ಮೇಲೆ ಪ್ರಭಾವ ಬೀರಿದ್ದಾರೆ. ಯಾದವ್ಜಿ, ನಾನ್ ಮಾತಾಡ್ತಾ ಇರೋದು ಜೆಸಿಕಾ ಲಾಲ್ ಮರ್ಡರ್ ಕೇಸ್ ಬಗ್ಗೆ. ಈ ನಡುವೆ ಜನರ ಮನಸ್ಸಿನ ಮೇಲೆ ಈ ಕೇಸ್ ಬಹಳ ಪರಿಣಾಮವನ್ನ ಬೀರಿದೆ. 1999ರ 30 ಏಪ್ರಿಲ್ನಲ್ಲಿ ಜೆಸಿಕಾ ಲಾಲ್ ಮರ್ಡರ್ ಆಗಿತ್ತು. ನಿಮ್ಮ ಮಗ ವಿಕಾಸ್ ಯಾದವ್ ಕೂಡ ಅದರಲ್ಲಿ ಒಬ್ಬ ಅಕ್ಯೂಸ್ಡ್ ಆಗಿದ್ರು. ಮತ್ತೆ ಯಾವಾಗ ಕೋರ್ಟಿಂದ ತೀರ್ಪು ಬಂತೋ ಪ್ರತಿಯೊಬ್ರು ಕೂಡ ಬಿಡುಗಡೆಯಾದ್ರು. ಆ ಕೇಸ್ನಲ್ಲಿ ವಿಕಾಸ್ ಯಾದವ್ನ ರೋಲ್ ಏನೂ ಇಲ್ಲ. ನಾನ್ ನಿಮ್ಗೆ ಈ ಮಾಹಿತಿ ಆಧಾರದ ಮೇಲೆ ಹೇಳ್ತಿದ್ದೀನಿ. ಮತ್ತೆ ರಜತ್ಜಿ, ನನಗೆ ದುಃಖ ಆಗ್ತಿದೆ, ಯಾವುದೇ ಮಾಹಿತಿ ಆಧಾರ ಇಲ್ದೇನೆ ಒಂದು ವಿಷಯದ ಬಗ್ಗೆ ಹೇಳಲಾಗುತ್ತೆ. ಅದು ಅವರ ಇಂಟ್ರೆಸ್ಟ್ನಲ್ಲಿ ಇರ್ಬೋದು, ಆದ್ರೆ ಆ ಪರಿಣಾಮನ ದೂರ ತನಕ ವಿಕಾಸ್ ಯಾದವ್ ಈ ಕೇಸಲ್ಲಿ ಅಕ್ಯೂಸ್ ಅಲ್ಲ. ವಿಕಾಸ್ ಯಾದವ್ನ ರೋಲ್ ಏನು ಇಲ್ವೇ ಇಲ್ಲ. ಕೇವಲ 201ರ ಒಂದು ಸೆಕ್ಷನ್ ಅವ್ರ ಮೇಲೆ ಹಾಕಿದ್ರು. ಮನು ಶರ್ಮಾ ಇವ್ರಿಗೆ ಗೊತ್ತು. ಮತ್ತೆ ಯಾವ್ದೋ ಗಾಡಿ ಮಾಡಿ ಎಲ್ಲಿಂದನೋ ಹೊರಗೆ ಹಾಕಿದ್ರು. ಕೇಸ್ ಆದ್ಮೇಲೆ ಇದು ಅವ್ರ ಮೇಲಿದ್ದ ಚಾರ್ಜ್, ಅದು ಗೌರವಾನ್ವಿತ ಹೈಕೋರ್ಟ್ ಕೊಟ್ಟಿದ್ದು. ಡಿ.ಪಿ. ಯಾದವ್ನಿಂದ ಚಾರ್ಜ್ ಮಾಡೋದಕ್ಕೆ ಆಗಲ್ಲ, ಆದ್ರೆ ರಜತ್ ಶರ್ಮಾ ಚಾರ್ಜ್ ಮಾಡ್ಲೂಬಹುದು. ಆದ್ರೆ ಎಫ್ಐಆರ್ ಅಲ್ಲಿ ಹೀಗೆ ಬರ್ದಿದ್ರು, ಅವರು ಶೆಲ್ಟರ್ ಕೊಟ್ಟಿದ್ರು ತಮ್ಮ ಮನೆಯಲ್ಲಿ, ಬಲವಂತ್ ರಾಯ್ ರಾಜಕಾರಣಿ ಮನೆ. ನನಗನ್ಸಿದ್ದನ್ನ ನಾನು ನಿಮಗೆ ಹೇಳಿದ್ದೀನಿ, ನೀವು ಅದನ್ನ ಶೆಲ್ಟರ್ ಹೇಳಿ, ನಿಮಗೆ ಇಷ್ಟ ಬಂದಾಗ ಹೇಳ್ಕೊಳ್ಳಿ. ಮತ್ತೆ ಪರಿಚಯ ಇರೋದು, ಸ್ನೇಹ ಇರೋದು ಯಾವುದೇ ಬಹಳ ಕೆಟ್ಟ ದೊಡ್ಡ ವಿಷಯ ಅಲ್ಲ. ಮನು ಶರ್ಮಾ ಏನು ಕಳ್ಳ ದರೋಡೆಕೋರ ಮತ್ತೆ ಅಂತ ಪರಿವಾರದ ಹುಡುಗ ಅಲ್ಲ. ಭಾರತದ ರಾಷ್ಟ್ರಪತಿಯ ಸಂಬಂಧಿಕರಲ್ಲಿ ಮನು ಶರ್ಮಾ ಒಬ್ರು.
ಖಂಡಿತ ನನ್ನ ಸ್ನೇಹ ಮಗನ ಇರೋದು- ಕ್ಲಾಸ್ ಫೆಲ್ಲೋ ಚಂಡೀಗಢದಲ್ಲಿ ಅವನಿದ್ದ. ಆ ಅರ್ಥದಲ್ಲಿ ಅವನು ಅವನ ಹತ್ರ ಬರ್ಬೋದು, ಸ್ನೇಹ ಬೆಳಿಬಹುದು. ಪರಿಚಯ ಅಂದ್ರೆ ಇದರರ್ಥ ಅದಲ್ಲ ವಿಕಾಸ್ ಯಾದವ್ ಕ್ರೈಮ್ ಮಾಡ್ದ ಇಲ್ಲ, ಅಂತ. ಪೊಲೀಸ್ನವ್ರು ಹೇಳೋದು ಏನಂತಂದ್ರೆ ಮರ್ಡರ್ ಆದ್ಮೇಲೆ 30ನೇ ಏಪ್ರಿಲ್ನ ರಾತ್ರಿ ತಮ್ಮ ಮನೆಯಲ್ಲಿ ಶೆಲ್ಟರ್ ಕೊಟ್ರು. ಪೊಲೀಸ್ ಅಂತೂ ಇತ್ತೀಚೆಗೆ ಆ ಕೇಸಲ್ಲಿ ಇದನ್ನೂ ಹೇಳಿದ್ರು, DP ಯಾದವ್ ಬುಲೆಟ್ಸ್ ಬದಲಾಯಿಸಿದ್ರು. ನಾನ್ ಸವಾಲ್ ಹಾಕಿ ಮತ್ತೆ ನಿಮ್ಮೆಲ್ಲರ ಮುಂದೆ ಈ ಮಾತನ್ನ ನನ್ನ ಬಾಯಿಂದ ಹೇಳ್ತಿದ್ದೀನಿ. ಒಂದ್ ವೇಳೆ ಆ ಕೇಸ್ನ ಯಾವುದೇ ಒಬ್ಬ ವ್ಯಕ್ತಿ, ಒಬ್ಬ ಸಾಕ್ಷಿಯ DP ಯಾದವ್ಗೆ ಪರಿಚಯ ಇದ್ರೆ ಅಥವಾ ಭೇಟಿ ಆಗಿದ್ರೆ ಶಿಕ್ಷೆ ಏನು ಅಂತ ನೀವು ಹೇಳಿ, ಅನ್ಭವಿಸಕ್ ನಾನು ತಯಾರಾಗಿರ್ತೀನಿ. ಯಾದವ್ಜಿ, ಇದು ನಿಜ ಅಲ್ವಾ? ಯಾವಾಗ ನಿಮ್ಮ ಮಗನ್ನ ಪೊಲೀಸ್ ಮುಂದೆ ಸರೆಂಡರ್ ಮಾಡ್ಸಿದ್ರೋ 19 ದಿನಗಳ ನಂತರ ಮೊದಲು ಅವರು ಇಂಫಾಲದ ಕೋರ್ಟ್ನಿಂದ ತಮ್ಮ ಒಂದು ನಿರೀಕ್ಷಣಾ ಜಾಮೀನನ್ನ ತಗೊಂಡಿದ್ರು. ಪೊಲೀಸ್ ಕಾರ್ಯಾಚರಣೆಗೆ ಯಾರು ಹೆದರಲ್ಲ? ಅವನಿಗೆ ಹೇಳಿದ್ರು, ಅವನು ಎಲ್ಲಿ ಬಿಸ್ನೆಸ್ ಮಾಡ್ತಿದ್ನೋ, ಎಲ್ಲಿ ಇರ್ತಿದ್ನೋ ಅಲ್ಲಿನ ನ್ಯಾಯಾಲಯದಿಂದ ಒಂದು ನಿರೀಕ್ಷಣಾ ಜಾಮೀನ ತಗೊಂಡ್ ಬಂದ. ಅದ್ರಲ್ಲೇನ್ ತಪ್ಪಿದೆ? ನಿರೀಕ್ಷಣಾ ಜಾಮೀನು ಇದೇ ದಿಲ್ಲಿನಲ್ಲಿ 100 ಆಗುತ್ತೆ ಪ್ರತಿದಿನ. ಆದ್ರೆ ಅವನು DP ಯಾದವ್ನ ಮಗ. ನಮಗೆ ಇದೇ ಶಿಕ್ಷೆ ಸಿಕ್ತಿರೋದು ಇವತ್ತಿನವರೆಗೂ. ಯಾಕಂದ್ರೆ ಅವನು DP ಯಾದವ್ನ ಮಗ. ಅದಕ್ಕೆ ಅವನ್ಯಾಕೆ ನಿರೀಕ್ಷಣಾ ಜಾಮೀನ್ ತಗೊಂಡ? ಬಾಕಿ ರಜತ್ ಶರ್ಮಾ ಮೇಲ್ ಕೇಸ್ ಆದ್ರೆ ನಾಡಿದ್ದು 3 ಜಾಮೀನ್ ಬಂದ್ಬಿಡುತ್ತೆ. ಬೇರೆ ಯಾರ ಮೇಲಾದ್ರೂ ಕೇಸ್ ಆದ್ರೆ 4 ಜಾಮೀನ್ ತಗೊಂಡ್ ಬರ್ತಾರೆ. ಸೊ ಇದೇನ್ ಅಪರಾಧ ಅಲ್ವಲ್ಲ ಅವನು ನನ್ ಮಗ ಆಗಿರೋದು. ನಾನಂತೂ ಜೀವನದಲ್ಲಿ ಯಾವಾಗ್ಲೂ ಜನರ ಸೇವೆ ಮಾಡಿದ್ದೀನಿ. ಯಾದವ್ಜಿ, ನಿಮ್ಮ ಮಗನ ಮೇಲೆ ಇದನ್ನು ಮೊದಲನೇ ಸಲ ಆರೋಪ ಆಗಿಲ್ಲ. ಇದಕ್ಕೂ ಮೊದಲು ಕೂಡ ಅವನ ಮೇಲೆ ಮರ್ಡರ್ನ ಕೇಸ್ 19ನೇ ವಯಸ್ಸಿನಲ್ಲೇ ದಾಖಲಾಗಿದೆ. ಖಂಡಿತ ಇಲ್ಲ. ಈ ಕೇಸ್ನ ನಾಮನಿರ್ದೇಶನ ಯಾವಾಗ ಆಗಿತ್ತೋ ಉತ್ತರ ಪ್ರದೇಶದಲ್ಲಿ, ಆಗ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇತ್ತು. ಯಾವಾಗ ನನ್ನ ಮೇಲೆ ಕೇಸ್ ಹಾಕಿದ್ರೋ ಆಗ ಅವನ ಮೇಲೆ ಕೂಡ ಕೇಸ್ ಹಾಕಿದ್ರು. ಹಾಥ್ರಸ್ನ ಒಬ್ಬ ಹುಡುಗ ದೇವೇಂದ್ರನ ಮರ್ಡರ್ ನಾನು ಹೇಳ್ತಿದ್ದೀನಲ್ಲ ಈ ಕೇಸ್. ಆದ್ರೆ ಅದೇ ಸರ್ಕಾರ ಮತ್ತೆ ಆ ಕೇಸ್ನ ಹಿಂದಕ್ ತಗೋತು. ಯಾಕಂದ್ರೆ ತಪ್ಪು ತಿಳುವಳಿಕೆಯಿಂದ ಮತ್ತು ತಪ್ಪಾದ ರೀತಿಯಲ್ಲಿ ನಾಮನಿರ್ದೇಶನ ಮಾಡಿದ್ರು. ಅದಕ್ಕೆ ಸರ್ಕಾರನೇ ಆ ಕೇಸ್ನ ವಾಪಸ್ ತಗೊಂಡ್ರು. ನಾನ್ ಯಾವುದೇ ನ್ಯಾಯಾಲಯದಲ್ಲಿ ಕೇಸ್ ನಡೆಸಿಲ್ಲ. ಸರ್ಕಾರ ತನ್ನ ತಪ್ಪನ್ನ ತಿಳ್ಕೊಂಡು ಆ ಕೇಸ್ನ ವಾಪಸ್ ತಗೊಂಡ್ರು. ಜೆಸಿಕಾ ಲಾಲ್ ಕೇಸಲ್ಲಿ ಪಬ್ಲಿಕ್ ಒಪಿನಿಯನ್ನ ಒಂದ್ ವೇಳೆ ನೀವು ನೋಡಿದ್ರೆ, ಜನತೆ ಅಭಿಪ್ರಾಯ ನೀವು ನೋಡಿದ್ರೆ, ಜನ ಇದನ್ನ ನಂಬುತ್ತಾರೆ, ಬಹಳಷ್ಟು ಸಾಕ್ಷಿಗಳ ಮೇಲೆ ಪ್ರಭಾವವನ್ನ ಬೀರಿ ಅವರನ್ನ ಬದಲಾಯಿಸಿದ್ರು ಅಂತ. ರಜತ್ಜಿ, ಅಭಿಪ್ರಾಯನ ಯಾರು ರೂಪಿಸ್ತಾರೆ? ಅಭಿಪ್ರಾಯನ ನೀವು ರೂಪಿಸ್ತೀರಾ. ನಿಮ್ ಹತ್ರ ಒಂದು ವಿನಂತಿ, ನ್ಯಾಯನ ಮೇಣದ ಬತ್ತಿಯ ಮಂದ ಬೆಳಕಿನಲ್ಲಿ ನೋಡೋ ಪ್ರಯತ್ನ ಮಾಡ್ಬೇಡಿ. ಯಾದವ್ಜಿ, ಇವತ್ತು ನಿಮ್ ಹತ್ರ ನ್ಯಾಯನ ಅವಕಾಶ ಇದೆ, ಓಪನ್ ಅಭಿಪ್ರಾಯನ ಸೂರ್ಯನ ಬೆಳಕಲ್ಲಿ ನೋಡೋ ಪ್ರಯತ್ನ ಮಾಡಿ. ಯಾಕಂದ್ರೆ ನೀವೇನ್ ಹೇಳ್ತಿರೋ ಅದನ್ನ ಇಡೀ ದೇಶದ ಕೋಟ್ಯಾಂತರ ಜನ ನೋಡ್ತಾರೆ. ಅದರ ಪರಿಣಾಮ ಕೋಟ್ಯಾಂತರ ಜನರ ಮನಸ್ಸಿನ ಮೇಲೂ ಆಗುತ್ತೆ. ನನಗ್ ಗೊತ್ತಿಲ್ಲ, ನಿಮ್ಮ ನಿರೂಪಕ ಈಗ DP ಯಾದವ್ನ ಬಾಹುಬಲಿ ಅಂತಿದ್ದ. ಬಾಹುಬಲಿ ಅಂತ ಹನುಮನ್ಗೆ ಹೇಳ್ತೀವಿ, ನಾವಂತೂ ಅವ್ರ ಕಾಲ್ ಧೂಳಿಗೂ ಸಮಾನರಲ್ಲ. ಸೊ ಇಂಥ ಪದಗಳ ಪ್ರಯೋಗವನ್ನ ಜನರಿಗಾಗಿ ಮಾಡೋಕೆ ಮುಂಚೆ ನೀವು ಯೋಚಿಸ್ಬೇಕು. ಯಾದವ್ಜಿ, ನೀವು ಉತ್ತರ ಪ್ರದೇಶದಲ್ಲಿ ಎಲ್ಲಿಗೆ ಹೋದ್ರೂ ನಿಮ್ಮನ್ನ ಬಾಹುಬಲಿ ಅಂತಾನೆ ಜನ ಕರೀತಾರೆ. ಕರಿಬಾರ್ದು, ನಿಮ್ಮನ್ನ ಮಾಫಿಯಾ ಅಂತ ಕರೀತಾರೆ. ಕರಿಬಾರ್ದು, ನಿಮ್ಮನ್ನ ಮರ್ಡರರ್ ಅಂತ ಕರಿಬಾರ್ದು. ಕರೀತಾರೆ. ಆದ್ರೂ ನಾವು ಒಳ್ಳೆ ಪದಗಳನ್ನ ಉಪಯೋಗಿಸ್ತಾ ಹಾಗೆ ಇದ್ದೀವಿ. ನೋಡಿದ್ರೆ ನಿಮ್ಮನ್ನ ಮೀಡಿಯಾದ ಮಾಫಿಯಾ ಅಂತ ಕರಿಬಹುದು. ನೀವು ಖಂಡಿತ ಕರಿಬಹುದು. ನಿಮಗೆ ತುಂಬಾ ಹೃದಯದ ಸ್ವಾಗತ. ಹೀಗೆ ಮೀಡಿಯಾದಲ್ಲಿ ಬಹಳಷ್ಟು ಜನ ಇದ್ದಾರೆ. ಈಗ ತಾನೇ ಒಂದು ಮೀಡಿಯಾ, ಅದರ ಹೆಸರನ್ನ ನಾನು ಹೇಳಕ್ ಇಷ್ಟಪಡಲ್ಲ, ರಾಷ್ಟ್ರಪತಿ ಅವರಿಗೆ SMS ಒಂದು ಪ್ರಕ್ರಿಯೆ, ಅದರಿಂದ ಕೋಟ್ಯಾಂತರ ರೂಪಾಯಿ ಇವರು ಸಂಪಾದಿಸ್ತಾರೆ. SMS ನ ಒಂದು ರೇಟ್ ಇದೆ, ನೀವೆಲ್ಲ ಮಾಡ್ತೀರಾ. SMS 2 ಲಕ್ಷ SMS ತಗೊಂಡ್ ರಾಷ್ಟ್ರಪತಿಗೆ. ನಿಮಗ್ ಗೊತ್ತಾ ಆ ಮೀಡಿಯಾಗೆ ಎಷ್ಟು ಇನ್ಕಮ್ ಆಯ್ತು? ಸಾಮಾನ್ಯ ವ್ಯಕ್ತಿಗೆ ಪಾಪ ಇದೆಲ್ಲ ಗೊತ್ತೇ ಇಲ್ಲ. ನನ್ಗನ್ಸುತ್ತೆ ಮೀಡಿಯಾದಿಂದ ಬಹಳ ಇಲ್ಲ, ತೊಂದ್ರೆ ತೊಂದ್ರೆ ಅದೇ ನಿಜಾಂಶ. ತೊಂದ್ರೆ ಆಗೋದು ಅವ್ರಿಗೆ ಯಾರ್ ಬಗ್ಗೆ ಮಾತಾಡ್ತಾರೋ. ನೀವೇನಾದ್ರೂ ಕೇಳ್ಬೇಕು ಅಂತ ಹೇಗೆ? ನಿಮ್ಗೆ ಮೈಕ್ರೋಫೋನ್ ಹೇಗೆ ಒಂದ್ ನಿಮಿಷ ಅವ್ರಿಗೆ ಕೇಳಿ. ಹೇಗಂದ್ರೆ ಮೇಡಮ್, ಯಾದವ್ಜಿ, ಮೀಡಿಯಾ SMS ಇಂದ ಎಷ್ಟು ಕೋಟಿ ಬೇಕಾದ್ರೂ ಸಂಪಾದಿಸ್ಲಿ, ಅದರಿಂದ ಪಬ್ಲಿಕ್ ಏನು ನಷ್ಟ ಆಗ್ತಿಲ್ಲ ತಾನೇ? ನಾವ್ ಪ್ರೀತಿಯಿಂದ ನಾನ್ SMS ಹೇಳ್ತಿರೋದು ಕಳಿಸ್ತಿದೀವಿ. ಮೀಡಿಯಾ ಅದು ಎಲ್ಲಿ ನಮ್ ಪರ್ಸನಲ್ ವಿಷಯ, ನಾವು ಅವ್ರಿಗೆ ಇದು ಮೆಸೇಜ್ ಪರ್ಸನಲ್, ಕಳಿಸ್ತೀವಿ. ದಟ್ ಇಸ್ ನಾಟ್ ಪರ್ಸನಲ್ ಮ್ಯಾಮ್. ಇಲ್ಲ ಅದ್ ಇದು ನಮ್ದು. personal ಅಲ್ಲ. ನಮ್ 2 ರೂಪಾಯಿ ಖರ್ಚಾಗ್ತಿದ್ಯೋ ಇದು 6 ರೂಪಾಯಿ personal ಅಲ್ಲ. ಖರ್ಚಾಗ್ತಿದ್ಯೋ ಅದ್ ನಮ್ ಇದು ಪರ್ಸನಲ್ ಮ್ಯಾಟರ್. ಈ ಬಡವನ ಜೇಬಿಂದ ಹೋಗ್ತಿದೆ. ಮರ್ಡರ್ ಅಥವಾ ಕೊಲೆನೂ ಮಾಡ್ತಿಲ್ಲ, ಇದು ಇವ್ರು ಈ ಯಾರಿಗೂ ತೊಂದ್ರೆನೂ ಕೊಡ್ತಿಲ್ಲ. ಇದು ಈ ನವಯುವಕನ ಜೇಬಿಂದ ಹೋಗ್ತಿದೆ. ನವಯುವಕರು ಉನ್ಮಾದದಲ್ಲಿ SMS ರಜತ್ಜಿ ಕಳಿಸಿದ್ದಾರೆ. ಯಾವ ರೀತಿ ದುಡ್ಡು ಮಾಡ್ತಿದ್ದಾರೆ, ಯಾವ್ದು ರೀತಿ ತಪ್ಪಾದ ರೀತಿ ದುಡ್ಡು ಮಾಡ್ತಿಲ್ವಲ್ಲ, ಅವರಲ್ಲಿ ಮೆಸೇಜ್ ಕೊಡ್ತಾರೆ, ನೀವು SMS ಮಾಡಿ ಅಂತ. ನಮ್ ಇಷ್ಟ ಈ ರೀತಿ ಮಾಡೋದು ಬಹಳ ದೊಡ್ಡ ತಪ್ಪು. ನಾನು ಇದನ್ನ ಮಾಫಿಯಾಗಿರಿ ಅಂತ ಕರಿತೀನಿ, ಮೀಡಿಯಾದ ಮಾಫಿಯಾಗಿರಿ. ಯಾದವ್ಜಿ, ನೀವ್ ಹೇಳ್ತಾ ಇವರು ಇದ್ದೀರಾ, ಸಾಮಾನ್ಯ ಜನರ ಶೋಷಣೆ ಮಾಡೋ ಕೆಲಸ ಮಾಡ್ತಿದ್ದಾರೆ. ಯಾದವ್ಜಿ ಅವ್ರು ಹೇಳ್ತಾ ಇರೋದೇನಂದ್ರೆ, ಕನಿಷ್ಠ ಪಕ್ಷ ಬಲವಂತವಾಗಿ ಯಾವುದೇ ಮೀಡಿಯಾ ತಗೋತಾ ಇಲ್ವಲ್ಲ, ನಿಮ್ಮ ಹಾಗೆ ಕಿಡ್ನಾಪಿಂಗ್ ಮಾಡಿ ದುಡ್ಡನ್ನ ಸಂಪಾದನೆ ಮಾಡ್ತಾರೆ. ಒಂದಾದ್ರೂ ಕೇಸ್ ನಾನು ಚಾಲೆಂಜ್ ಮಾಡಿ ಹೇಳ್ತಿದ್ದೀನಿ ಇಡೀ ದೇಶದ ಜನರಿಗೆ. DP ಯಾದವ್ನ ವಿರುದ್ಧ ಒಂದಾದ್ರೂ ಕಿಡ್ನಾಪಿಂಗ್ ಕೇಸ್ ಇದ್ರೆ ನನ್ನ ಮುಂದೆ ಕರೆಸಿ ಜನರನ್ನ. ನೀವು ಒಬ್ಬೊಬ್ಬರೇ ಇಂಟರ್ವ್ಯೂ ಮಾಡಿ ಏನ್ ಸಾಬೀತುಪಡಿಸ್ಬೇಕು ಅಂತಿದ್ದೀರಾ? ನೀವು ಕರೀರಿ, ಯಾವ್ದೋ ಪೊಲೀಸ್ ಆಫೀಸರ್ನ ಕರೆಸ್ಬೇಕಿತ್ತು, ಘಾಜಿಯಾಬಾದ್ನ SSP ನ ಕರೆಸ್ಬೇಕಿತ್ತು, ಬೇರೆ ಯಾವುದೇ ವ್ಯಕ್ತಿ ಯಾರ ನನ್ನ ವಿರುದ್ಧ ಪ್ರೂಫ್ ಕೊಡ್ಬೋದು, ಮಾತಾಡ್ಬೋದು, ಅವ್ರನ್ನ ಕರೆಸ್ಬೇಕಿತ್ತು. ನಾನ್ ನಿಮ್ಗೆ ದಿಲ್ಲಿಯ ಪೊಲೀಸ್ ಕಮಿಷನರ್ KK ಪಾಲ್ನ ಹೇಳಿಕೆ ತೋರಿಸ್ತೀನಿ. KK ಪಾಲ್ ದಿಲ್ಲಿಯ ಪೊಲೀಸ್ ಕಮಿಷನರ್ ಆಗಿದ್ದಾರೆ, ಅವ್ರಿಗಿಂತ ದೊಡ್ಡ ಪೊಲೀಸ್ ಆಫೀಸರ್ ಮೀಡಿಯಾ ಅವ್ರು ಹೇಳಿದ್ರು, ಜೆಸಿಕಾ ಲಾಲ್ ಮರ್ಡರ್ ಕೇಸಲ್ಲಿ ಆರೋಪಿಗಳು ಮತ್ತು ಅಧಿಕಾರಿಗಳ ನಡುವೆ
ಒಳಸಂಚು ಸ್ಪಷ್ಟವಾಗಿ ಕಾಣುತ್ತೆ. ಹೌದಾ? ಯಾವುದೇ ಅಧಿಕಾರಿಯ ಬಗ್ಗೆ ನೀವು ಪ್ರಶ್ನೆ ಎತ್ತಿದ್ದೀರಾ? ನಾನು ದಿಲ್ಲಿಯ ಪೊಲೀಸ್. ನೀವು ಇಲ್ಲಿವರೆಗೂ ಯಾರಿಗಾದ್ರೂ ದಿಲ್ಲಿಯ ಪೊಲೀಸ್. ಹೇಳಿದ್ರಾ ದಿಲ್ಲಿ ಪೊಲೀಸರು ತಪ್ಪು ಇನ್ವೆಸ್ಟಿಗೇಷನ್ ಖಂಡಿತ ಮಾಡಿ? ಹೇಳಿದ್ದೀನಿ. ಮತ್ತೆ ಯಾವ ಪೊಲೀಸ್ ಆ ರಾತ್ರಿಯ ಕತ್ತಲೆಯಲ್ಲಿ 1:30ಗೆ ನೀವು ಒಬ್ಳು ಮಾಡೆಲ್ ನಗ್ನಳಾಗಿ ಡ್ರಿಂಕ್ ಸರ್ವ್ ಮಾಡ್ತಿದ್ಲೋ ಅಲ್ಲಿ ಕೂತಿದ್ದ ಎಷ್ಟು ಜನ ಪೊಲೀಸ್ ಅಧಿಕಾರಿಗಳಿದ್ರು? ನಮ್ ಸಮಾಜದ ಮೌಲ್ಯಗಳು ಇವೇನಾ? ನಾವೇನೀ ಇತಿಹಾಸನ ಪುನರಾವರ್ತಿಸಲು ಬಯಸ್ತೇವಾ? ನಮ್ಮ ದೇಶದ ಋಷಿ ಮುನಿಗಳ ಫಕೀರರ ಜಗತ್ತು ಇದೇನಾ? ಎಲ್ಲಿ ರಾತ್ರಿ 1:30ಗೆ ಒಬ್ಳು ಮಾಡೆಲ್ ಜನರಿಗೆ ಡ್ರಿಂಕ್ ಸರ್ವ್ ಮಾಡೋದು ಯಾರು? ದೊಡ್ಡ ದೊಡ್ಡ ಅಧಿಕಾರಿಗಳೋ, ದೊಡ್ಡ ದೊಡ್ಡ ಯಾದವ್ಜಿ, ವ್ಯಕ್ತಿಗಳೋ? ನಮ್ಮ ದೇಶದ ಪರಂಪರೆ ಏನಂದ್ರೆ ನಿಮ್ಮ ಮಗ ಆ ಪಾರ್ಟಿನಲ್ಲಿ ಇರ್ತಾನೆ, ಮತ್ತೆ ಎಂತವ್ರ ಜೊತೆಗೆ ಅಂತಂದ್ರೆ ಡ್ರಿಂಕ್ ಸರ್ವ್ ಮಾಡದೇ ಇದ್ರೆ ಅವ್ರನ್ನ ನೋಡಿ, shoot ಮಾಡು. ಅವ್ಳ್ ನನ್ನ ತಪ್ಪೇನಿತ್ತು? ಮಗ ಅಲ್ಲಿ ಇರ್ಲೇ ಇಲ್ಲ. ಮತ್ತೆ ನನ್ಗೆ ತೊಂದ್ರೆ ಆಗ್ತಿರೋದು ಇದೇ ವಿಷಯಕ್ಕೆ. ಆ ಪೊಲೀಸ್ ಅಧಿಕಾರಿಗಳ ಹೆಸರನ್ನ ಯಾಕೆ ಬಹಿರಂಗ ಪಡಿಸ್ತಿಲ್ಲ? ಇಲ್ಲ, ಯಾರೆಲ್ಲ ಕೂತಿದ್ರು? ಯಾವ ಹುಡುಗಿ ಬಗ್ಗೆ ನೀವು ಹೇಳ್ತಾ ಅವ್ರನ್ನ ಇದ್ದೀರೋ? ಯಾಕೆ ಕೇಳ್ತಿಲ್ಲ? ಯಾರ್ಯಾರಿದ್ರು ಅಂತ ಅವ್ರನ್ನ ಯಾದವ್ಜಿ, ಸಾಕ್ಷಿ ಮಾಡ್ಲಿಲ್ಲ? ಯಾದವ್ಜಿ, ಯಾವ ಹುಡುಗಿ ಬಗ್ಗೆ ನೀವು ಹೇಳ್ತಾ ಯಾರು- ಇದ್ದೀರೋ ಅವಳು ಡ್ರಿಂಕ್ ಸರ್ವ್ ಮಾಡ್ತಾ ಇದ್ರು. ಯಾರು ಅದ್ರ ಬಗ್ಗೆ ರಾತ್ರಿಯ ನೀವು- 1:30ಗೆ ಡ್ರಿಂಕ್ ಸರ್ವ್ ಮಾಡ್ತಿದ್ರೋ? ಯಾರ್ದು ಆ ರೆಸ್ಟೋರೆಂಟ್? ಅದರ ಮಾಲೀಕಳು ಮತ್ತೆ ಮಾಲೀಕನನ್ನ ಯಾಕೆ ಆರೋಪಿಗಳನ್ನಾಗಿ ಮಾಡ್ಲಿಲ್ಲ? ಅವ್ರನ್ನ ಯಾಕೆ ಕೇಳಲಿಲ್ಲ? ಯಾದವ್ಜಿ, ಮಾಲಿ- ನೀವು ಬರೀ ಇಷ್ಟ್ ಕೇಳಿ ಹೇಳಿ, ಸ್ವಲ್ಪ. ಆ ಹುಡುಗಿ ಡ್ರಿಂಕ್ ಸರ್ವ್ ಮಾಡ್ತಿದ್ಲು ಅಥವಾ ಇನ್ನೇನ್ ಮಾಡ್ತಿದ್ಲು? ಯಾರಿಗ್ ಹಕ್ಕಿತ್ತು ಅವಳನ್ನ ಕೊಲೆ ಮಾಡೋದಕ್ಕೆ? ನೀವು ಮಾಲಿನಿ ರಮಣಿಯ ಎವಿಡೆನ್ಸ್ ಓದಿದ್ರ? ನಾನು ನಿಮಗೆ ಕೇಳ್ತೀನಿ, ಇಲ್ಲ, ಇಲ್ಲ. ಕೊಲೆ ಮಾಡೋ ಅಧಿಕಾರ ಒಂದ್ ಯಾರ್ ಕೊಟ್ರು? ವೇಳೆ ಏನಾದ್ರೂ ಜೆಸಿಕಾನ ಕೇಸ್ ಹಾಕಿದ್ರೆ ಮತ್ತೆ ನೀವು ಮಾಲಿನಿ ನೀವು ನನಗೆ ರಮಣಿಯ ಬರೀ ಇಷ್ಟು ಮಾತ್ರ ಹೇಳಿ. ನನಗೆ ಒಂದ್ ಗೊತ್ತು. ವೇಳೆ ಆ ಹುಡುಗಿಯಲ್ಲಿ ಏನೇ ಮಾಡ್ತಿದ್ರು ಅವಳನ್ನ ಕೊಲೆ ಮಾಲಿನಿ ಮಾಡೋ ಅಧಿಕಾರ ರಮಣಿ ಯಾರ್ ಅವರು, ಕೊಟ್ರು? ಬಿನಾ ರಮಣಿ ಅವರು ಸ್ಟೇಟ್ಮೆಂಟ್ ಕೊಟ್ರು. ಮನು ಶರ್ಮಾ ಮುಂದೆ ನಿಂತಿದ್ರು. ಹಿ ಇಸ್ ನಾಟ್ ದಟ್ ಪರ್ಸನ್. ಮಾಲಿನಿ ರಮಣಿ ಯಾರು? ಆ ರೆಸ್ಟೋರೆಂಟ್ನ ಮಾಲೀಕರು. ಏನ್ ಹೇಳಕ್ ಬಯಸ್ತೀರಾ ನೀವು? ಒಂದ್ ನಿಮಿಷ. ಹಾ, ನೀವ್ ಕೇಳ್ಬೇಕು ಅಂತಿದ್ದೀರಾ? ಕೇಳಿ. ಒಂದ್ ಕಡೆ ನೀವು ಮೀಡಿಯಾಗೆ ಬೈತಿದ್ದೀರಾ, ಮೀಡಿಯಾ ಇವ್ರಿಗೆ ಫೇವರ್ ಮಾಡುತ್ತೆ ಅಂತ. ಹೀಗೂ ಇರಬಹುದು, ಆ ಸಮಯದಲ್ಲಿ ಮೀಡಿಯಾ ನಿಮಗೆ ಫೇವರ್ ಮಾಡ್ತಿರ್ಬೋದು, ಮಾಲಿನಿ ರಮಾನಿ ನಿಮಗೆ ಫೇವರ್ ಮಾಡ್ತಿರ್ಬೋದು. ಹೀಗೂ ಇಲ್ಲ, ಆಗಿರಬಹುದು. ನಮ್ ಫೇವರ್ನ ಮಾತೇ ಬರಲ್ಲ. ನಾವ್ ಇದ್ರಲ್ಲಿ ಇಲ್ವೇ ಇಲ್ಲ. ನಮ್ದೇನು ರೋಲೇ ಇಲ್ಲ. ನಾನ್ ಹೇಳ್ತಿರೋದು ಏನು ಅಂದ್ರೆ ಮೀಡಿಯಾಗೆ ನಿಮ್ಮ ರೋಲ್ ಕೇವಲ ಇಷ್ಟೇ. ಯಾವ ಹುಡುಗಿ ಕೊಲೆ ಆಯ್ತೋ ನೀವು ಅವಳು ಸತ್ತ 7 ವರ್ಷದ ನಂತರ ಅವಳ ಮೇಲೆ ಅಸಹ್ಯವಾದ ಆರೋಪ ಇಲ್ಲ ಮಾಡ್ತಾ ಇಲ್ಲ ಇದ್ದೀರಾ. ಇಲ್ಲ, ನಾನು ಅಸಹ್ಯವಾದ ಆರೋಪ ಮಾಡ್ತಿಲ್ಲ. ಖಂಡಿತ ಕೆಟ್ಟದಾಗಿ ಇಲ್ಲ, ಮಾತಾಡ್ತಾ ಇದ್ದೀರಾ. ನಾನಂತೂ ಒಂದು ವ್ಯವಸ್ಥೆ ಬಗ್ಗೆ ಖಂಡಿತ ಮಾತಾಡ್ತಿದ್ದೀನಿ. ವ್ಯವಸ್ಥೆ. ನೀವಿವತ್ತು ಅವಳ ಮೇಲೆ ಆರೋಪ ಮಾಡ್ತಾ ಇದ್ರೆ ಡ್ರಿಂಕ್ ಸರ್ವ್ ಮಾಡೋದು ಒಂದು ಅಪರಾಧ ಈ ಅಲ್ಲ. ಪ್ರಶ್ನೆ ನಿಮಗೆ ಕೇಳ್ತಿದ್ದೀನಿ ನಾನು. ಈ ಪ್ರಶ್ನೆ ನಾನು ನಿಮಗೆ ಕೇಳ್ತಿದ್ದೀನಿ. ಹಾ. ಇದು ನಿಮಗಾಗಿ. ಹಾ, ನೀವ್ ಕೇಳಿ. ನಿಮ್ ಗ್ರಡ್ಜ್ ಏನಿದೆ ಜೆಸಿಕಾ ಲಾಲ್ ಅಗೇನ್ಸ್ಟ್ ಇದೆ, ಆದ್ರೆ ಇರ್ಬೇಕಾಗಿದ್ದು ಅಕ್ಯೂಸ್ಡ್ ಮೇಲೆ ಅಥವಾ ಯಾರ್ ಮೇಲೆ ಆರೋಪ ಮಾಡಿದಾರ ಅವ್ರ ಅಗೇನ್ಸ್ಟ್ ಇರ್ಬೇಕಿತ್ತು. ಸೊ ಇದೇನ್ ಹೇಳುತ್ತೆ ನಿಮ್ ಬಗ್ಗೆ? ನಿಮ್ದೇನ್ ಗ್ರಡ್ಜ್ ಇದೆ, ಅವಳು ಯಾವ ತಪ್ಪ ರೀತಿಲಿ ಡ್ರಿಂಕ್ಸ್ ಮಾರ್ತಾ ಇದ್ಲು, ಈ ಗ್ರಡ್ಜ್ ಜೆಸಿಕಾ ಯಾರ್ ವಿಕ್ಟಿಮ್ ಅವಳ ಮೇಲಿದೆ, ಆದ್ರೆ ಯಾರ್ ಅಕ್ಯೂಸ್ಡ್ ಅಥವಾ ಪಬ್ಲಿಕ್ ಯಾರನ್ನ ಅಕ್ಯೂಸ್ಡ್ ಅಂತಿದ್ಯೋ ಅವ್ರ ಮೇಲ್ ಏನೂ ಇಲ್ಲ. ನಾನ್ ವ್ಯವಸ್ಥೆ ಮೇಲೆ ಪ್ರಶ್ನೆ ಮಾಡ್ತಿದ್ದೀನಿ. ಇಲ್ಲ, ವ್ಯವಸ್ಥೆ ಮೇಲ್ ಪ್ರಶ್ನೆ Accused ನ ಮಾಡಿಲ್ಲ ನೀವು. ವಿರುದ್ಧ ಮೇಡಮ್ ನ್ಯಾಯಾಲಯ ತೀರ್ಪು ಕೊಟ್ಟಾಗಿದೆ. ನೀವು ನ್ಯಾಯಾಲಯಕ್ಕಿಂತ ಮೇಲಲ್ಲ. ಇಲ್ಲ, ನೀವು ಒಂದ್ ವೇಳೆ ನೀವು ಒಂದು ಹೇಳೋದಾದ್ರೆ ನೀವು ನ್ಯಾಯಾಲಯಕ್ಕೆ ಮೇಲಿದ್ದೀರಾ. ನಾನೇನ್ ಹೇಳಕ್ ಇಷ್ಟಪಡಲ್ಲ. ಯೋರ್ ಗ್ರಡ್ಜ್ ವಾಸ್ ಅಗೇನ್ಸ್ಟ್ ಜೆಸಿಕಾ ಲಾಲ್. ಯಾದವ್ಜಿ ಅವರ ನೇರವಾದ ಪ್ರಶ್ನೆ ಏನಂದ್ರೆ ನೀವ್ ಏನ್ ಹೇಳ್ತಾ ಇದ್ದೀರೋ ಅದರಿಂದ ಅನ್ಸುತ್ತೆ ನೀವು ಅಪರಾಧಿಗಳ ಪರವಾಗಿ ನಿಂತಿದ್ದೀರಾ ಅಂತ. ಇಲ್ಲ ರಜಜ್ಜಿ, ನಾನ್ ನ್ಯಾಯಾಲಯದ ನಿಂದನೆಯನ್ನ ಮಾಡೋದಿಲ್ಲ. ನೀವು ಸತ್ತವರ ವಿರುದ್ಧವಾಗಿದ್ದೀರಾ. ನ್ಯಾಯಾಲಯ ತೀರ್ಪು ಕೊಟ್ಟಾಗಿದೆ. ನಾನು ಅದ್ರ ಮೇಲೆ ಏನ್ ಹೇಳಕ್ಕಾಗುತ್ತೆ? ನಾವ್ ಯಾವಾಗ್ಲೂ ಇಂತಹ ಜನರ ಪರವಾಗಿ ವಕಾಲತ್ತು ಮಾಡ್ತೀವಿ. ಯಾರು ಧೈರ್ಯದಿಂದ ಅಧಿಕಾರ ಸಮಸ್ಯೆ, ನವಯುವಕರ ಸಮಸ್ಯೆ, ರೈತರ ಮತ್ತೆ ಕಾರ್ಮಿಕರ ಸಮಸ್ಯೆಗಳ ಪರವಾಗಿ ಕೆಲಸ ಈಗಂತೂ ಮಾಡ್ತಾರೆ. ನೀವು ಯಾರು ಮರ್ಡರ್ ಮಾಡ್ತಾರೋ, ಯಾರು ಮಾಫಿಯಾಗಳು ಅಂತವ್ರಿಗೆ ವಕಾಲತ್ ಮಾಡ್ತಾ ಇದ್ದೀರಾ. ನಾನು ಈಗ ತಾನೇ ಚಾಲೆಂಜ್ ಮಾಡ್ದೆ ನಿಮ್ಗೆ ರಜಜ್ಜಿ. ಯಾವುದೇ ಒಬ್ಬ ವ್ಯಕ್ತಿ, ಯಾವುದೇ ಒಂದು ಸಾಕ್ಷಿ ಒಂದ್ ವೇಳೆ ಇದನ್ನ ಹೇಳಿದ್ರೆ DP ಯಾದವ್ ಯಾವಾಗ್ಲಾದ್ರೂ ನನ್ನ ಭೇಟಿಯಾಗಿದ್ದ, ಇಲ್ಲ ಫೋನ್ ಮಾಡಿದ್ದ, ಇಲ್ಲ ಮಾತಾಡಿದ್ರೆ ಶಿಕ್ಷೆ ನಾನು ಹೇಳ್ದೆ, ನೀವು ನಿರ್ಣಯ ತಗೊಳ್ಳಿ, ನಾನು ಅನುಭವಿಸಕ್ ಸಿದ್ಧ ಅಂತ. ಸೊ ಯಾದವ್ಜಿ, ಒಂದು ಬ್ರೇಕ್ ತಗೊಳ್ಳೋಣ. ಮತ್ತೆ ಬ್ರೇಕ್ನ ನಂತರ ನಾನ್ ನಿಮ್ಗೆ ಹೇಳ್ತೀನಿ ಆ ಕೇಸ್ನ ಬಗ್ಗೆ ಯಾವ್ದ್ರಲ್ಲಿ ನಿಮ್ಮ ಮೇಲೆ ನೇರವಾದ ಆರೋಪಗಳಿವೆ. ಬ್ರೇಕ್ನ ನಂತರ. ಆಪ್ಕೆ ಅದಾಲತ್ನಲ್ಲಿ ಇವತ್ತು ನಾವು ಜನರ ಪರವಾಗಿ ಮೊಕದ್ದಮೆ ನಡೆಸ್ತಾ ಇದ್ದೇವೆ DP ಯಾದವ್ ಅವರ ವಿರುದ್ಧ. ಆಪ್ಕೆ ಅದಾಲತ್ನಲ್ಲಿ ಮುಂದಿನ ಆರೋಪ DP ಯಾದವ್ ಮೇಲೆ. ಆಪ್ಕಿ ಅದಾಲತ್ನಲ್ಲಿ DP ಯಾದವ್ ಅವರ ಮೇಲಿರುವ ಆರೋಪ ಕಟಾರಾ ಮರ್ಡರ್ ಕೇಸ್ನಲ್ಲಿ ಪ್ರಮುಖ ಸಾಕ್ಷಿಯನ್ನು ಬಚ್ಚಿಡುತ್ತಿದ್ದಾರೆ. ಯಾದವ್ಜಿ, ನಿಮ್ಗೆ 16 ಫೆಬ್ರವರಿ 2002 ಕೇಸ್ನ ನೆನಪಿಸೋದಕ್ಕೆ ಇಷ್ಟಪಡ್ತೀನಿ. ನಿತೀಶ್ ಕಟಾರಾ ಒಬ್ಬ ಮುಗ್ಧ ಯುವಕನ ಹತ್ಯೆಯಾಗಿತ್ತು. ಶಿವಾನಿ ಹೆಸರಿನ ಹುಡುಗಿ ಮದುವೆಗೆ ಅವ್ರು ಹೋಗಿದ್ರು. ಆ ಮದುವೆಗೆ ನಿಮ್ಮ ಮಗ ಕೂಡ ಹೋಗಿದ್ದ. ಮತ್ತೆ ನಿಮ್ಮ ಮಗನ ಮೇಲಿರೋ ಆರೋಪ ಏನು ಅಂತಂದ್ರೆ ಅವನು ನಿತೀಶ್ ಕಟಾರಾನ ಮರ್ಡರ್ ಮಾಡ್ದ. ಹೌದು, ಆ ಮದುವೆಯಲ್ಲಿ ನನ್ನ ಇಡೀ ಪರಿವಾರ ಅಟೆಂಡ್ ಆಗಿರ್ಬೋದು. ಯಾಕಂದ್ರೆ ಶಿವಾನಿ ಗೌರ್ ನನ್ನ ಮಗಳ ಕ್ಲಾಸ್ ಫೆಲೋ ಆಗಿದ್ಲು. ಮತ್ತೆ ಯಾವುದೇ ಮದುವೆಯಲ್ಲಿ ಭಾಗಿಯಾಗೋದು ಅಪರಾಧ ಏನಲ್ಲ ರಜಜ್ಜಿ. ಜನ ಸಂಬಂಧಗಳಲ್ಲಿ, ಪರಸ್ಪರ ಗೌರವದಲ್ಲಿ ಒಬ್ರು ಮತ್ತೊಬ್ಬರ ಮದುವೆ ಸಮಾರಂಭಗಳಿಗೆ, ಫಂಕ್ಷನ್ಗಳಿಗೆ ಬಂದು ಹೋಗ್ತಾರೆ. ಆದ್ರೆ ಇದು ಖಂಡಿತವಾಗ್ಲೂ ಆಧಾರವಿಲ್ಲದ ಮಾತು. ನನ್ನ ಮಗ ಈ ವಿಷಯದಲ್ಲಿ ಯಾವುದೇ ಅಂತ ಮಾತಾಗ್ಲಿ ಕೆಲಸ ಆಗ್ಲಿ ಮಾಡಿಲ್ಲ.
ಇದು ಸಂಪೂರ್ಣವಾಗಿ ಒಂದು ಪೊಲಿಟಿಕಲ್ ರಚನೆ. ಒಂದ್ ವೇಳೆ ನಾನು ಇದನ್ನ ಬಹಳ ಕೂಲಂಕಷವಾಗಿ ನಿಮ್ಗೆ ಹೇಳಕ್ ಹೋದ್ರೆ ನಿಮ್ಮ ಚಾನೆಲ್ನ ಪೂರ್ತಿ ಸಮಯ ಮುಗ್ದೋಗುತ್ತೆ. ಕೇವಲ ಇಷ್ಟ್ ಹೇಳಕ್ ಬಯಸ್ತೀನಿ, ಏನಂದ್ರೆ ಈಗ್ಲೂ ಸಹ ನಾನು ಮತ್ತೆ ನನ್ನ ಪರಿವಾರ ಒಂದು ಕೀಳುಮಟ್ಟದ ರಾಜಕೀಯ ಷಡ್ಯಂತ್ರಕ್ಕೆ ಬಲಿಯಾದ್ವಿ. ಮತ್ತೆ ವಿಕಾಸ್ ಯಾದವ್ನ ಸರಿಯಾಗಿ ಅದೇ ದಿನ ಬಂಧಿಸಿದ್ರು. ಯಾವತ್ತೂ ಅವನ ಕೌಂಟಿಂಗ್ ಇತ್ತು. ಚುನಾವಣೆಗೆ ನಿಂತಿದ್ದ. ಹೀಗಿರ್ಬೋದು, ನಾನು ತಪ್ಪು ಮಾಡಿರ್ಬೋದು ನನ್ನ ಜೀವನದಲ್ಲಿ ನನ್ನ ಮಗನ ರಾಜಕೀಯಕ್ಕೆ ತಂದು. ಆದ್ರೆ ನನ್ ಮಗ ಒಬ್ಬ ಇಂಜಿನಿಯರ್ ಆಗಿದ್ದ, ಇಂಡಸ್ಟ್ರಿ ನಡೆಸ್ತಿದ್ದ. ಅವನನ್ನ ಸರಿಯಾಗಿ ಅವತ್ತೇ ಅರೆಸ್ಟ್ ಮಾಡ್ತಾರೆ ಯಾವತ್ತೂ ಅವನ ವೋಟ್ಗಳ ಕೌಂಟಿಂಗ್ ಇರುತ್ತೋ. ಇದು ಜನಸಾಮಾನ್ಯರಿಗೆ ನಿಮಗೆ ಗೊತ್ತಿಲ್ಲ. ಯಾದವ್ಜಿ ಈ ಮಾತು ನಿಜಾನಾ? ನಾನು ಆ ಮದುವೆನಲ್ಲಿ ನಿಮ್ಮ ಮಗಳು ಕೂಡ ಇದ್ರು, ನಿಮ್ಮ ಮಗ ಸಹ ಇದ್ರು. ನಾನ್ ಹೇಳ್ತಾ ಇದೀನಲ್ಲ, ನನ್ನ ಇಡೀ ಪರಿವಾರ ಹಾಗಾದ್ರೆ ಈ ಮಾತು ಇರ್ಬೋದು. ನಿಜಾನಾ? ಆದ್ರೆ, ಆ ಮದುವೆಯಲ್ಲಿ ನಿತೀಶ್ ಕಟಾರ ಕೂಡ ಇದ್ರು. ನನಗ್ ಗೊತ್ತಿಲ್ಲ, ನಾನಲ್ಲಿ ಇರ್ಲೂ ಇಲ್ಲ. ನಿಮ್ಗಿದು ಗೊತ್ತಾ? ನಿಮ್ಮ ಮಗಳು ಭಾರತಿ ಯಾದವ್ ಮತ್ತೆ ನಿತೀಶ್ ಕಟಾರ ತುಂಬಾ ಆಪ್ತ ಸ್ನೇಹಿತರು. ನನ್ನ ಹತ್ರ ಮೀಡಿಯಾ ಕಣ್ಣಿಲ್ಲ ರಜಜ್ಜಿ. ನಿಮ್ ಹಾಗೆ ನಾನು ಬಹಳ ದೂರದೃಷ್ಟಿಯವನೂ ಅಲ್ಲ, ಮಹಾಭಾರತದ ಯುಗಾನೂ ಅಲ್ಲ. ದಿವ್ಯ ದೃಷ್ಟಿ ಸಂಜಯ್ ಅನ್ನೋದು ನನ್ನ ಹತ್ರ ಇಲ್ಲ. ನಿಮ್ಮ ಹತ್ರ ಇರ್ಬೋದು, ಮೀಡಿಯಾದವ್ರ ಹತ್ರನೂ ಇರ್ಬೋದು. ಸೊ ನಾನಲ್ಲಿ ಇರ್ಲೂ ಇಲ್ಲ. ಇದನ್ನ ನಾನ್ಯಾಗ ಹೇಳಿ ಯಾರ್ಯಾರ ಮದ್ವೆಲಿ ಇದ್ರು ಅಂತ? ನಾನ್ ನಿಮಗ್ ತೋರಿಸ್ತೀನಿ ಅವತ್ತು ಯಾರ್ಯಾರಿದ್ರು ಅಂತ. ನನ್ನ ಹತ್ರ ಈ ಫೋಟೋಸ್ ಇವೆ ನೋಡಿ. ಈ ಫೋಟೋಗಳಲ್ಲಿ ಇದರಲ್ಲಿ ನಿಮ್ಮ ಮಗ ಮತ್ತೆ ನಿಮ್ಮ ಸೋದರಳಿಯ ಇಬ್ರು ಇದ್ದಾರೆ. ನಾನಂತೂ ನನ್ನ ಪರಿವಾರದ ಬಗ್ಗೆ ಮೊದಲೇ ಹೇಳ್ಬಿಟ್ಟೆ. ನಾನು ಇದ್ರ ಬಗ್ಗೆ ಎಲ್ಲಿ ನಿರಾಕರಿಸ್ದೆ? ಇಲ್ಲ, ಈ ಫೋಟೋ ನೋಡಿ. ಇದರಲ್ಲಿ ನಿತೀಶ್ ಮತ್ತೆ ನಿಮ್ಮ ಮಗಳು ಇಬ್ರು ಇದ್ದಾರೆ. ಇದ್ರಲ್ಲಿ ಏನ್ ತಪ್ಪಿಲ್ಲ, ಚೆನ್ನಾಗೇ ಇದೆ. ಫೋಟೋಗ್ರಾಫ್ ಅಂತೂ ನಂದು ನಿಮ್ದು ಇದೆ, ನನ್ ಜೊತೆಗಿದೆ. ನಿಮ್ಮ ಮಗಳು ಮತ್ತೆ ನಿತೀಶ್ ಕಟಾರ ನಡುವೆ ಸಾಕಷ್ಟು ಹತ್ತಿರದ ಸ್ನೇಹ ಇತ್ತು. ನೋಡಿ, ನನಗಿದ್ರ ಬಗ್ಗೆ ಖಂಡಿತವಾಗ್ಲೂ ಏನೂ ತಿಳಿದಿಲ್ಲ, ನನಗೇನು ಗೊತ್ತಿಲ್ಲ. ಬದ್ಲಿಗೆ ನಾನು ಇಷ್ಟು ಹೇಳ್ಬೋದು, ಇದು ಒಂದು ಆರೋಪ, ಒಂದು ಅಲಿಗೇಷನ್. ಮತ್ತಿದು ವಾಸ್ತವಕ್ಕೆ ಬಹಳ ದೂರ ಇದೆ, ಬಹಳ ಕೆಟ್ಟದಾಗಿದೆ. ಒಂದು ವೇಳೆ ನಾನು ನಿಮ್ಗೆ ಫೋಟೋ ತೋರಿಸಿದ್ರೆ ನಿಮ್ಮ ಮಗಳು ಮತ್ತೆ ನಿತೀಶ್ ಖಂಡಿತ ಗೊತ್ತು. ಇಲ್ಲ, ನೀವೊಂದ್ಸಲ ಫೋಟೋ ಮೇಲೆ ಕಣ್ಣು ಹಾಯಿಸಿ, ನಿಮ್ಗೆ ಬಹುಶಃ ನೆನಪಿಗೆ ಇಲ್ಲ. ಬರಬಹುದು. ನಾನು ಫೋಟೋ ಬಗ್ಗೆನೇ ಮಾತಾಡ್ತೀನಿ. ಫೋಟೋ ಅಂತೂ ನಾನು ಇದನ್ನು ನೋಡಿದೀನಿ. ನೀಲಂ ಕಟಾರ ಜೆಸಿಕಾ ಲಾಲ್ನಲ್ಲಿ ಇಂಟರ್ವ್ಯೂ ಕೊಡ್ತಿದ್ದಾರೆ, ಮತ್ತೆ ನೀವು ನಿತೀಶ್ ಕಟಾರನ ಫೋಟೋನ ಡಿಸ್ಪ್ಲೇ ಮಾಡ್ತಾ ಇದ್ದೀರಾ. ನನಗೆ ಎಲ್ಲ ವಿಷಯನೂ ಗೊತ್ತು ರಜಜ್ಜಿ. ನಾನು ನಿಮ್ಗೊಂದು ಸಿಂಪಲ್ ವಿಷಯ ಹೇಳ್ತೀನಿ, ಒಂದು ನೇರವಾದ ವಿಷಯ. ನಾನು ಫೋಟೋ ಬಗ್ಗೆ ಮಾತಾಡ್ತೀನಿ. ವಿಷಯನ ನಿರಾಕರಿಸ್ತೀರಾ? ಈ ಫೋಟೋಗಳನ್ನ ನೋಡಿದ್ಮೇಲೆ ನೀವ್ ಹೇಳಿ ಯಾರ ಫೋಟೋ ಯಾರ ಜೊತೆ ಮಾಡ್ಬೇಕು ಮತ್ತೆ ಯಾವ ರೀತಿ ಮಾಡ್ಬೇಕು. ನನಗೆ ಒಂದು ವಿಷಯ ಹೇಳಿ. ಇದು ನೋಡಿ, ಈ ಫೋಟೋಸ್ ಮಾಡಿರೋದು ಕಂಪ್ಯೂಟರ್ನ ನಿಮ್ಗೆ ಸಾವಿರಾರು ನೀವು ಇದನ್ನ ನೋಡಿ. ಈ ತೀರ್ಪುನ ಜನತೆ ಕೊಡುತ್ತೆ, ಕೋರ್ಟ್ ಕೊಡುತ್ತೆ. ನೀವು ಈ ಫೋಟೋಸ್ನ ನೋಡಿ ಹೇಳಿ, ಇದು ಎಡಿಟ್ ಆಗಿರೋದಾ? ದುಃಖ ಆಗೋದು ಈ ವಿಷಯಕ್ಕೆ ರಜಜ್ಜಿ. ನೀವೆಲ್ಲ ನ್ಯಾಯಾಲಯ ತೀರ್ಪು ಕೊಡೋಕೆ ಎಲ್ ಬಿಡ್ತೀರಾ? ನಾನ್ ನಿಮ್ಮನ್ನ ಕೇಳ್ತಾ ಇದ್ದೀನಿ, ನೀವು ಈ ಫೋಟೋಸ್ನ ನೋಡಿ ಈ ವಿಷಯನ ನಿರಾಕರಿಸ್ತೀರಾ? ನಿತೀಶ್ ಮತ್ತೆ ಭಾರತಿ ಮಧ್ಯೆ ಸ್ನೇಹ ಇತ್ತು ಅನ್ನೋದನ್ನ ನಾನ್ ಯಾವಾಗ ನಿರಾಕರಿಸ್ತೆ? ಫೋಟೋಸ್ ಇರ್ಬೋದು, ನಾನ್ ಎಲ್ಲಿ ನಿರಾಕರಿಸಿದೀನಿ? ನಾನಂತೂ ಹೇಳ್ತಾ ಇದ್ರೆ ಕಂಪ್ಯೂಟರ್ ಇಂದ ಮಾಡಿರೋದು ಈ ಫೋಟೋ. ನಾನಂತೂ ಒಂದೇ ಮಾತಲ್ಲಿ ಹಾ ಅಂತೀನಿ ನಿಮ್ ಮಾತ್ಗೆ. ಫೋಟೋಸ್ ಇರ್ಬೋದು, ಆದ್ರೆ ಆ ಫೋಟೋಸ್ ಹೇಗ್ ಮಾಡಿರ್ಬೋದು ಅದು ಬೇರೆ ವಿಷಯ. ಈ ಫೋಟೋಸ್ನ ನೀವು ಎಡಿಟ್ ಮಾಡಿರೋದು ಅಂತಿದ್ರು ಅಥವಾ ಇಲ್ವೋ? ಕೇವಲ ಅದನ್ನ ಮಾತ್ರ ಹೇಳಿ. ಸರಿ, ಯಾವ ಅಲಿಗೇಷನ್ ನಮ್ಮ ಮೇಲೆ ಚೆನ್ನಾಗಿ ನೋಡ್ಕೊಳ್ಳಿ. ಯಾವ ತೊಂದರೆ ನಾನು ಹೇಳ್ತಿರೋದು, ಯಾವ ಅಲಿಗೇಷನ್ ನಮ್ಮ ಮೇಲೆ ಹಾಕಿದಾರೋ, ನಮ್ ಮಗನ್ ಮೇಲೆ ಹಾಕಿದಾರೋ ರಜಜ್ಜಿ ಹೇಳಿ. ಹೀಗ್ ಹಾಕಿದರೆ ಘಾಜಿಯಾಬಾದ್ನ ಒಂದು ಮದ್ವೆಯಿಂದ ಯಾರೋ ಯುವಕನನ್ನ ಗಾಡಿಯಲ್ಲಿ ಎತ್ಕೊಂಡು ಹೋದ್ರು. ಸರಿ. ಮತ್ತೆ ದಿಲ್ಲಿಗೆ ತರ್ಲಾಯ್ತು. ಎಲ್ಲಿ? ನನ್ನ ಮನೆಗೆ. ಅವನ್ನ ಮತ್ತೆ ವಾಪಸ್ ಕರ್ಕೊಂಡು ಹೋದ್ರು. ದಿಲ್ಲಿಯಿಂದ ಘಾಜಿಯಾಬಾದ್ನಿಂದ ಬುಲಂದ್ಶಹರ್ನಿಂದ ಕುರ್ಜಾ. ಮತ್ತೆ ಬುಲಂದ್ಶಹರಲ್ಲಿ ಸುತ್ತಿಗೆಯಿಂದ ಅವನ ಹೊಡೆದು ಹತ್ಯೆ ಮಾಡಿ. ನಾನು ಹೇಳ್ತೀನಿ, ಆದ್ರೆ ಪೋಸ್ಟ್ ಮಾರ್ಟಮ್ನ ಡಾಕ್ಟರ್ ಏನ್ ಹೇಳ್ತಾನೆ ರಜಜ್ಜಿ, ಅದನ್ನ ನೀವು ಓದಿದ್ದೀರಾ ಯಾವಾಗ್ಲಾದ್ರೂ? ನೀವು ಕೇಸ್ನ ಸ್ವರೂಪವನ್ನ ತಿಳ್ಕೊಂಡಿದ್ದೀರಾ? ಯಾದವ್ಜಿ, ನಿಮ್ಮ ಕೇಸ್ನಲ್ಲಿ ಪೋಸ್ಟ್ ಮಾರ್ಟಮ್ನ ಡಾಕ್ಟರ್ ಏನ್ ಹೇಳ್ತಾರೆ ಅಂತ ಯಾರು ಬೇಕಾದ್ರೂ ಊಹೆ ಮಾಡ್ಬೋದು. ರಜಜ್ಜಿ, ಗಾಳಿಲಿ ಮಾತಾಡ್ಬೇಡಿ. ಯಾಕಂದ್ರೆ ನೀವು ಹೇಳೋದ್ರಿಂದ ದೇಶದ ಜನತೆಗೆ ಒಂದು ಮೆಸೇಜ್ ಹೋಗುತ್ತೆ. ನಿಮ್ಗೆ ಒಂದು ಗಂಭೀರವಾದ ವಿಷಯ ನೋಡಿ. ಒಂದು ವೇಳೆ ನಿಮ್ಗೆ ಅನ್ಸಿದ್ರೆ ಕೇಳಿ. ನಾನು ಇನ್ನೊಂದು ವಿಷಯ ಹೇಳ್ತೀನಿ. ನಾನು ನಿಮ್ಮಿಂದ ಒಂದೇ ವಿಷಯ, ಎಲ್ಲ ಮೀಡಿಯಾದವರು ಒಂದು ಗಲಾಟೆ ನೋಡಿ. ಒಂದು ವೇಳೆ ಮನು ಶರ್ಮಾಗೆ ಶಿಕ್ಷೆ ಆಗೋಗಿದ್ರೆ ಆಗ ಇವ್ರಿಗೆ ಬಹಳ ಖುಷಿ ಇಲ್ಲ. ನಾನೀಗ ನಿತೀಶ್ ಕಟಾರ ಕೇಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಯಾದವ್ಜಿ, ಒಂದ್ ಅವನಿಗೆ ನ್ಯಾಯಾಲಯ ನೀವೇ ಹೇಳಿ, ನೀವು ಇಡೀ ಕೇಸ್ ನ್ಯಾಯಾಲಯನ ಏನ್ ಅನ್ಕೊಂಡಿದ್ದೀರಾ? ನಾನ್ ನಿಮಗ್ ಕೇಳೋದೇನಂದ್ರೆ, ಇಲ್ಲ ನಾನ್ ತಿಳ್ಕೋಬೇಕು. ನೋಡಿ, ನಾನು ಒಬ್ಬ ಜವಾಬ್ದಾರಿಯುತ ವ್ಯಕ್ತಿ. ಹೀಗಲ್ವಲ್ಲ ನಾನು ರಸ್ತೆ ಕೇಳ್ತಾ ಇದ್ದೀನಿ, ದಯವಿಟ್ಟು ಅದಕ್ಕೆ ಉತ್ತರ. ನಾನ್ ಕೇಳ್ತಾ ಇದ್ದೀನಿ, ನ್ಯಾಯಾಲಯ ಅಂದ್ರೆ ಏನ್ ಅನ್ಕೊಂಡಿದ್ದೀರಾ? ನಾನ್ ನಿಮ್ಮನ್ನ ಇಷ್ಟು ಮಾತ್ರ ಕೇಳೋದಕ್ಕೆ ಇಷ್ಟಪಡ್ತೀನಿ. ಈ ವಿಷಯ ನಿಜಾನ? ಭಾರತಿ ಯಾದವ್ ಅವರು ಈ ಇಡೀ ಕೇಸ್ನಲ್ಲಿ ಒಂದು ಪ್ರಮುಖ ಸಾಕ್ಷಿನ? ನಿಮಗೆ ರಜಜ್ಜಿ ಇದು ಗೊತ್ತಿಲ್ಲ. ಭಾರತಿ ಯಾದವ್ನ ಕೇವಲ ನಮ್ಮ ಪರಿವಾರದ ಮರ್ಯಾದೆ ತೆಗೆಯೋದಕ್ಕೆ ಕೇಸ್ನ 2 ತಿಂಗಳ ನಂತರ ಸಾಕ್ಷಿ ಮಾಡ್ಲಾಯ್ತು. 2 ತಿಂಗಳ ನಂತರ. ಒಂದ್ ನಿಮಿಷ, ಸಾಕ್ಷಿ ಹೌದು. ಸಾಕ್ಷಿ ನೀಲಂ ಕಟಾರನ ಚಿಕ್ಕ ಮಗು ಕೂಡ. ಅಂದ್ರೆ ಕೇಳಿ, ನಾನ್ ನಿಮ್ಗೆ ಅದಕ್ಕೆ ಮಾತ್ರ ಉತ್ತರ ಕೊಡಿ. ಭಾರತಿ ಯಾದವ್ ಅವ್ರನ್ನ ಸಾಕ್ಷಿ ಮಾಡಿದ ಮೇಲೆ ಅವರನ್ನ ದೇಶದಿಂದ ಹೊರಗಡೆ ಕಳ್ಸಿದ್ರಾ? ನೀವು ನನ್ ಮಾತೇ ಕೇಳ್ತಾ ಇಲ್ಲ. ನಾನ್ ನಿಮ್ಗೆ ಕೇಳಿದಕ್ಕೆ ಉತ್ತರ ಕೊಡಿ. ನಿತಿನ್ ಕಟಾರ, ನೀಲಂ ಕಟಾರನ ಚಿಕ್ಕ ಮಗನೂ ಸಾಕ್ಷಿ. ನೀವ್ ಯಾವತ್ತಾರು ಕೇಳಿದ್ರ ಆ ಸಾಕ್ಷಿನ ಕರೆಯೋ ಪ್ರಯತ್ನ ಮಾಡಿದಾರೆ? ಇಲ್ಲ ಯಾವುದೇ ನ್ಯಾಯಾಲಯದ ಆದೇಶ ನೋಡಿದ್ರ ನೀವು?
ನೀವ್ ಯಾರ್ದಾದ್ರೂ ಧ್ವನಿ ಕೇಳಿದ್ರ? ಯಾವ್ದೇ ಮೀಡಿಯಾದಲ್ಲಿ, ಯಾವ್ದೇ ಟೆಲಿವಿಷನ್, ಯಾವ್ದೇ ಪೇಪರಲ್ಲಿ ಆ ಸಾಕ್ಷಿನ ಕರೆಯೋ ಕೆಲ್ಸ ಅಥವಾ ಯಾದವ್ಜಿ. ಹಾಜರ್ಪಡಿಸೋ ಕೆಲ್ಸ ಮಾಡಿದ್ರ ನೀವು? ಮಾಡ್ಲಿಲ್ಲ ಅಲ್ವಾ ಇವತ್ತಿನವರೆಗೂ? ಡಿ.ಪಿ. ಯಾದವ್ನ ಮಗಳು, ಅದಕ್ಕೆ ಅವಳ ವಾರೆಂಟ್ ಆಗ್ಬೋದು. ರಜತ್ಜಿ, ಇವತ್ತಿನ ತನಕ ಯಾವ್ದೇ ವಿಟ್ನೆಸ್ ನಾನು ಈ ನಿಮ್ಮನ್ನ ದೇಶದಲ್ಲಿ ಕೇಳೋದು ವಾರೆಂಟ್ ಆಗಿದ್ಯಾ? ಒಂದ್ ವೇಳೆ ನಿಮ್ಮ ಮಗಳು ಸ್ನೇಹಿತರೆ, ನಮ್ದು ಕೆಲವು ಪ್ರಶ್ನೆಗಳಿವೆ. ನಿಮ್ ಪ್ರಶ್ನೆಗಳಿಗೆ ಉತ್ತರ ಕೊಡೋಕ್ ನಾನ್ ಬಂದಿದ್ದೀನಿ. ನಿಮ್ದು ತಿಂಗಳಗಟ್ಲೆ ತಯಾರಿ, ಯಾಕಂದ್ರೆ ನಿಮ್ ಕೈಯಲ್ಲಿ ಪೇಪರ್ ಇದೆ. ಡಿ.ಪಿ. ಯಾದವ್ ಹಾಗೆ ಬಂದಿದ್ದಾನೆ. ಇಲ್ಲ, ನಾನ್ ಡಿ.ಪಿ. ಯಾದವ್ ಅವರು ಪೇಪರ್ ತಗೊಂಡ್ ಬಂದಿದ್ದಾರೆ. ನಾನು ಕೇಳ್ಪಟ್ಟೆ ನಿಮ್ ಕೈಯಲ್ಲಿ ಕ್ರಿಮಿನಲ್ ಮ್ಯಾನ್ಯುಯಲ್ ಪುಸ್ತಕ ಇದೆ ಅಂತ. ನಾನ್ ನನ್ನ CRPC ತಗೊಂಡ್ ಬಂದಿದ್ದೀನಿ. ಹೌದು, ನೀವು ಪೂರ್ತಿ ನಾನೊಬ್ಬ ತಯಾರಾಗಿ ಬಂದಿದ್ದೀರಾ. ವಿದ್ಯಾವಂತ ವ್ಯಕ್ತಿ. ಇದಕ್ ಸಂಬಂಧಪಟ್ಟ ಯಾವ್ದೇ ವಿಷಯ ಬಂದ್ರು ನಾನ್ ಖಂಡಿತ ಉತ್ತರ ಕೊಡ್ತೀನಿ, ಮತ್ತೆ ಸಾಕ್ಷಿ ಆಧಾರದ ಮೇಲೆ ಕೊಡ್ತೀನಿ. ಇದಕ್ಕೆ ನಾನ್ CRPC ತಗೊಂಡ್ ಬಂದಿದ್ದೀನಿ. ನೋಡಿ, ಈಗ ನಾನಂತ ಯಾವ್ದೇ ವಸ್ತು ನಾನು ತಂದಿಲ್ಲ. ನಿಮ್ಗೆ ಕೇವಲ ಈ ಮಾತನ್ನ ನಾನ್ ನೋಡಿ, ಯಾರ್ ಫೋಟೋನೂ ಕೋರ್ಟ್ ಏನ್ ತಂದಿಲ್ಲ. ಹೇಳಿದೆ ಅಂದ್ರೆ, ಕೋರ್ಟ್ ಹೇಳಿದೆ ಭಾರತಿ ಯಾದವ್ ಒಬ್ಬ ಪ್ರಮುಖ ಸಾಕ್ಷಿ ನಿತೀಶ್ ಕಟಾರನ ಮರ್ಡರ್ ಕೇಸ್ನಲ್ಲಿ. ಮತ್ತೆ ನೀವವ್ರನ್ನ ಹಿಂದೂಸ್ತಾನದಿಂದ ಹೊರಕಳ್ಸಿದ್ದೀರಾ. ಕೋರ್ಟ್ ಪದೇ ಪದೇ ಕರೆದ್ಮೇಲೂ ಕೂಡ ನೀವವ್ರನ್ನ ಕೋರ್ಟ್ಗೆ ಹಾಜರ್ಪಡಿಸಿಲ್ಲ. ಯಾವುದೇ ಮಗು ಹೈಯರ್ ಎಜುಕೇಶನ್ಗಾಗಿ ಹೊರಗಡೆ ಹೋಗಕ್ ಬಯಸಿದ್ರೆ ಮತ್ತೆ ಪರಿವಾರದ ಪೊಲ್ಯೂಷನ್ ಅವಳನ್ನ ಕಳಿಸೋ ರೀತಿ ಇದ್ರೆ ಅವಳನ್ನ ಯಾಕೆ ಕಳಿಸ್ಬಾರ್ದು? ಒಂದ್ ವೇಳೆ ಕೋರ್ಟ್ ಅವ್ರನ್ನ ಸಾಕ್ಷಿಯಾಗಿ ಕರೆದ್ರೆ ಆಗ ವಾಪಸ್ ಕರೀಲೇಬೇಕು. ಆಗ ನಾನು ನ್ಯಾಯಾಲಯದ ವಿಷಯದಲ್ಲಿ ನೋಡಿ ರಜತ್ಜಿ, ಕೇಸ್ ಯಾವಾಗ ಪೆಂಡಿಂಗ್ ಇದ್ದಾಗ ನೀವು ಮಾತ್ ಬದಲಾಯಿಸಬೇಡಿ. ಇಲ್ಲ, ನೀವ್ ಹೇಳ್ಬೋದು. ಹಾ. ನೋಡಿ, ನೀವ್ ಹೇಳ್ಬೋದು. ನಾನ್ ನ್ಯಾಯಾಲಯದ ಮೇಲೆ ಪ್ರಶ್ನೆ ಚಿಹ್ನೆ ಹೇಗಾಕ್ಲಿ? ನಾವು ನ್ಯಾಯಾಲಯ ಮತ್ತೆ ಕಾನೂನನ್ನು ಒಪ್ಕೊಳ್ಳೋಂತ ಜನ, ಮತ್ತೆ ನೀವು ಅದಕ್ಕೂ ಮೇಲೆ ತೀರ್ಪು ಕೊಡೋಂತ ಜನ. ಆಗ ನಾವ್ ಹೇಗ್ ಹೇಳೋದು ಈ ಮಾತನ್ನ? ನಾವ್ ನಿಮ್ಮನ್ನ ಕೇವಲ ನ್ಯಾಯಾಲಯ ಕೇಳ್ತಾ ಇದೀವಿ. ಏನೇ ಮಾಡಿದ್ರು ಹಾ. ನಾವದನ್ನ ಸ್ವಾಗತಿಸ್ತೀವಿ. ನ್ಯಾಯಾಲಯ ಏನೇ ಹೇಳಿದ್ರು, ಆದ್ರೆ ನ್ಯಾಯಾಲಯಕ್ಕೂ ಮೇಲ್ ಹೋಗಿ ನಾವು ನಮ್ಮ ತೀರ್ಪನ್ನ ಕೊಡಕ್ಕಾಗಲ್ಲ. ನಮ್ಮ ಹತ್ರ ಆದ್ರೆ ಪವರ್ ಇಲ್ಲ. ಕೋರ್ಟ್ ಯಾವಾಗ ಇದನ್ನ ಹೇಳುತ್ತೋ ಭಾರತಿ ಯಾದವ್ ಸಾಕ್ಷಿ ರೂಪದಲ್ಲಿ ಹಾಜರ್ಪಡಿಸಬೇಕು ಅಂತ, ಆಗ ನೀವ್ ಯಾಕೆ ಹಿಂಜರಿತಾ ಇದ್ದೀರಾ? ನಾನ್ ಹೇಳ್ತಾ ಇದ್ದೀನಿ, ಒಂದ್ ವೇಳೆ ಅಲ್ಲಿಂದ ಭಾರತಿ ತನ್ನ ಅಂಕಲ್ ಮುಖಾಂತರ ಈ ರಿಕ್ವೆಸ್ಟ್ ನ್ಯಾಯಾಲಯಕ್ಕೆ ಮಾಡಿಸಿದಾಳೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ನನ್ನನ್ನ ಏನೇ ಕೇಳ್ಬೇಕಂತಿದ್ರು ಕೇಳ್ಬೋದು ಅಂದ್ರೆ ಏನ್ ಅಪರಾಧ ಮಾಡಿದ್ಲು? ಇವತ್ತಂತೂ ಜಗತ್ತಲ್ಲಿ ಬಹಳಷ್ಟು ವ್ಯವಸ್ಥೆಗಳಿವೆ. ಇವೊಂದೇನ್ ನಾನು ಮತ್ತೆ ನೀವು ಇದೇನ್ ಮಾತುಕತೆ ಮಾಡ್ತಿದೀವೋ, ಒಂದ್ ವೇಳೆ ನಾವು ಪಬ್ಲಿಕ್ ಮುಂದೆ ನಿಂತಿದ್ರೆ ದೇಶದ ಕೋಟ್ಯಾಂತರ ಜನ ಹೀಗಾಗ್ಬೋದು. ಇಷ್ಟೊಂದು ಒಳ್ಳೆ ರೀತಿಲಿ ನಮ್ಮನ್ನ ನೋಡಕ್ ಆಗ್ತಿರ್ಲಿಲ್ಲ. ಎಷ್ಟ್ ಚೆನ್ನಾಗಿ ನಿಮ್ಮ ಸುಂದರವಾದ ಮುಖ ಅವ್ರಿಗೆ ಕಾಣಿಸ್ತಿದೆಯೋ, ಮತ್ತೆ ನಾನ್ ಕಾಣಿಸ್ತಿದೇನೋ. ಆದ್ರೆ ಇಂತಹ ಮೀಡಿಯಾ ಇದೆ, ಇಂದಿನ ಜಗತ್ತಲ್ಲಿ ಇಂಥ ವ್ಯವಸ್ಥೆ ಇದೆ. ಆದ್ರೆ ಇದ್ರಲ್ಲಿ ಯಾದವ್ಜಿ, ನೀವ್ ಯಾಕೆ ತಪ್ಪು ತಿಳ್ಕೊತಾ ಇದ್ದೀರಾ? ಇದು ಮೀಡಿಯಾ ಕೆಲಸ ಅಲ್ಲ, ಕೋರ್ಟಿನ ಹೌದು, ಆದೇಶ. ಭಾರತಿ ಯಾದವ್ನ ನ್ಯಾಯಾಲಯದಲ್ಲಿ ಸಾಕ್ಷಿ ರೂಪದಲ್ಲಿ ಹಾಜರ್ಪಡಿಸಬೇಕು. ನ್ಯಾಯಾಲಯಕ್ಕೆ ಮತ್ತೆ ರಿಕ್ವೆಸ್ಟ್ ನೀವ್ ಇದರಿಂದ ಮಾಡ್ಲಾಗಿತ್ತು. ತಪ್ಪಿಸ್ಕೊಳ್ತಾ ಇದನ್ನ ಇದ್ದೀರಾ. ನ್ಯಾಯಾಲಯಕ್ಕೆ ರಿಕ್ವೆಸ್ಟ್ ಮಾಡ್ಲಾಗಿತ್ತು. ಆದ್ರೆ ನನಗೆ ನೋವಾಗ್ತಿರೋದು ಒಂದ್ ವಿಷಯಕ್ಕೆ ಸರ್. ಏನಂದ್ರೆ, ಅನ್ಯಾಯಕ್ಕೆ ನಾವು ಬಲಿಪಶುಗಳಾಗ್ತಿದೀವಿ. ನ್ಯಾಯ ನಮಗೆ ಸಿಗ್ತಾ ಇಲ್ಲ. 4 ವರ್ಷದಿಂದ ನನ್ನ ಮಗ ಜೈಲಲ್ಲಿದ್ದಾನೆ. ರಜತ್ಜಿ, ಒಬ್ಬ ಮಗ ಪರಿವಾರಕ್ಕೆ ದುಡಿದು ಸಾಗ್ತಾನೋ, ಇಂಡಸ್ಟ್ರಿ ನಡೆಸ್ತಾನೋ, ಇಂಜಿನಿಯರ್ ಆಗಿದ್ದಾನೋ, ಅವನು 4 ವರ್ಷದಿಂದ ಜೈಲಲ್ಲಿದ್ರೆ ಯಾರಿಗ್ ಮಗ ಇರ್ತಾನೋ ಅದು ಅವನಿಗೆ ಗೊತ್ತಾಗೋದು. ನೋವು ಹೇಗಿರುತ್ತೆ. ಯಾರ್ ಮಗನಾದ್ರೂ ಬೇರೆ ಒಂದ್ ಯಾರಿಗೂ ವೇಳೆ murder case ಅಲ್ಲಿ ಬೇರೆಯವ್ರಿಗೆ ಜೈಲಲ್ಲಿದ್ರೆ ನೋವು. ಬಹಳ ನೋವಾಗುತ್ತೆ. ಆದ್ರೆ ನೀವಂತೂ ಎಲ್ರೂ ಮುಂದೆ ಒಂದು ಕಡೆ ವ್ಯವಸ್ಥೆ ಹೇಗಿದೆ ಅಂದ್ರೆ, ತಿಳಿದೇ ಯಾರೂ ಅದನ್ನ ನೋಡಿಲ್ಲ, ಅವನ ವಿರುದ್ಧ ಯಾವುದೇ ಸಾಕ್ಷಿ ಇಲ್ಲ, ಮತ್ತೆ ನೀವು ಅವನನ್ನ ಅಪರಾಧಿ ಮಾಡಿ ಹಾಜರ್ಪಡಿಸಿದೀರಾ, ಮತ್ತೆ ಪ್ರಯತ್ನ ಪಡ್ತಾ ಇದ್ದೀರಾ ಅವನ್ಗೆ ಶಿಕ್ಷೆ ಸಿಗ್ಲಿ. ಮತ್ತೆ ಇನ್ನೊಂದು ಕಡೆ ಒಬ್ಬ ಇಂಥ ವ್ಯಕ್ತಿ ಯಾವನ್ ಬಗ್ಗೆ ಯಾರಿಗೂ ಗೊತ್ತಿಲ್ಲ, ಏನಾಯ್ತು, ಹೇಗಾಯ್ತು, ಯಾವಾಗಾಯ್ತು, ಯಾಕಾಯ್ತು, ಅವನ್ ಪರ ವಾದ ಮಾಡೋಕೆ ನೀವು ನಿಮ್ಮ ಪೂರ್ತಿ ಬಲಪ್ರಯೋಗ ಮಾಡ್ತಿದ್ದೀರಾ. ಮತ್ತೆ ಒಂದ್ ನಿಮಿಷ. ಹಾ, ನಾನ್ ನಿಮ್ಗೆ ಅವಕಾಶ ಕೊಡ್ತೀನಿ. ನನಗೆ ನನ್ನ ಸರಿ, ಮಾತು ಹೇಳಕ್ ಸರಿ. ಬಿಡಿ. ನಾನಿಲ್ಲಿ ಏನ್ ಇವ್ರು- ಕೇಳೋಕ್ ಬಯಸ್ತೀನಿ ಅಂದ್ರೆ, ಇವ್ರು ನೋಡಿ. ನಿಮ್ಗೆ ಇಷ್ಟೊಂದು ನೋವಾಗ್ತಿದೆ ನಿಮ್ಮ ಮಗ ಜೈಲಲ್ಲಿದ್ದಾನೆ ಅಂತ. 2 ವರ್ಷದಲ್ಲಿ ಒಂದ್ ವೇಳೆ ಶಿಕ್ಷೆ ಆದ್ರೂ 14 ವರ್ಷ ಶಿಕ್ಷೆ ಅನುಭವಿಸಿ ಹೊರಗ್ ಬಂದ್ಬಿಡ್ತಾನೆ. ಆದ್ರೆ ಯಾರ್ ಮಗ ಇಲ್ವೋ ಅವ್ರ ಪರಿವಾರನ ಯಾರು ನೋಡ್ಕೋತಾರೆ? ದುಃಖದ ವಿಷಯ ಏನು ಅಂದ್ರೆ, ಖಾನ್ ಸಾಬ್, ಒಂದ್ ವೇಳೆ ನೀವು ನಿರ್ದೋಷಿಯಾಗಿದ್ರು ನಿಮ್ಗೆ 14 ವರ್ಷ ಜೈಲಿಗೆ ಕಳಿಸ್ಬಿಟ್ಟಿರ್ತಾರೆ. 4 ವರ್ಷ ಇಲ್ಲ, ಅವನು ನಿರ್ದೋಷಿನೇ. ನಿತೀಶ್ ಅದು- ಕಟಾರನು ನಿರ್ದೋಷಿನೇ ಆಗಿದ್ದ. ವಿಷಯ. ಅವನ್ದೇನು, ಅವನ ನಾವು- ಅಪರಾಧ ಏನಿತ್ತು ಅದಕ್ಕೆ ಅವನಿಗೆ ಶಿಕ್ಷೆ ಕೊಡಲಾಯ್ತು. ಯಾದವ್ಜಿ, ಈ ತರದ್ದು ನಿತೀಶ್ ನೋಡಿ, ಕಟಾರ ಮಾಡ್ದಂತ ಒಂದು ನಾವು- ಅಪರಾಧ ಏನಂದ್ರೆ, ಅವನು ನಿಮ್ಮ ಮಗಳ ಜೊತೆ ಸ್ನೇಹ ಬೆಳೆಸಿದ. ನೋಡಿ, ನಾವ್ ಯಾವುದೇ ಅಪರಾಧದ ಫೇವರ್ ನಲ್ಲಿ ಯಾವತ್ತೂ ಇರ್ಲಿಲ್ಲ, ಇರೋದು ಇಲ್ಲ. ನೋಡಿ, ನಾವು ಬೆಂಕಿ ಇಲ್ದೆ ಹೊಗೆ ಅಪರಾಧದ- ಆಡೋದಿಲ್ಲ. ನೀವ್ ಹೇಳ್ತಿರೋದು ನಿಮ್ಮನ್ನ ಪೊಲಿಟಿಕಲಿ ಅದನ್ನ ಮಾಡ್ತಿದ್ದಾರೆ, ಹೌದು, ಡಾಮಿನೇಟ್ ಹೌದು. ಮಾಡ್ತಿದ್ದಾರೆ. ಆದ್ರೆ ನಿಮ್ಗೆ ನಿಜ. ಯಾಕೆ ಹೀಗಾಗ್ತಿದೆ? ನನ್ನ ಪ್ರಕಾರ ಅದು ಎಷ್ಟೊಂದು ರಾಜಕಾರಣಿಗಳಿದ್ದಾರೆ. ಹೆಚ್ಚು ಅದು ಕಡಿಮೆ ಈ ಕಾರಣಕ್ಕೆ ಆಗ್ತಿದೆ. 85 ಎಂಪಿಸ್ ನ ನೀವು ಭಾರತಿನ ಯಾಕೆ ಎಲ್ರ ಮುಂದೆ ಕರೆಸ್ತಿಲ್ಲ? ಹಾ, ಅದು- 85 ಎಂಪಿಸ್ ನ ಯಾದವ್ಜಿ, ಜನರ ಮನಸ್ಸಲ್ಲಿರೋ ಅತಿ ದೊಡ್ಡ ಪ್ರಶ್ನೆ ಏನಂದ್ರೆ, ಒಂದ್ ವೇಳೆ ನಿಮ್ಮ ಮಗ ದೋಷಿ ಅಲ್ದೇ ಇದ್ರೆ, ಅವನು ನಿಷ್ಕಳಂಕನಾಗಿದ್ರೆ, ಏನು ಮಾಡದೇ ಇದ್ರೆ, ಭಾರತಿ ಅವ್ರನ್ನ ಕರೆಸಿ ಕೋರ್ಟಲ್ಲಿ ಇಲ್ಲ, ಹಾಜರ್ಪಡಿಸಿ. ಇದನ್ನ ಕೋರ್ಟ್ ಮಾಡ್ತಿದೆ. ಕೋರ್ಟ್ ಯಾವಾಗ ಇನ್ಫಾರ್ಮೇಶನ್ ಕಳಿಸುತ್ತೋ, ಆದ್ರೆ ನಂಗೆ ನೋವಾಗ್ತಿರೋದು ಒಂದ್ ಕೋರ್ಟಿಗಂತೂ ವಿಷಯಕ್ಕೆ ವಾರೆಂಟ್ ನಾನು ಇಶ್ಯೂ ಮಾಡ್ಬೇಕಾಯ್ತು ಹೊರಟಿದ್ದೆ. ಯಾದವ್ಜಿ. ನನಗೆ ಒಂದು ವಿಷಯಕ್ಕೆ ನೋವಾಗಿದ್ದು, ಒಂದು ವಿಟ್ನೆಸ್ ವಿರುದ್ಧ ಕೂಡ ವಾರೆಂಟ್ ಇಶ್ಯೂ ಆಯ್ತು. ಹಾಗ್ ನೋಡಿದ್ರೆ ಗುಲ್ಶನ್ ಕುಮಾರ್ ಅಂತ ಇಲ್ಲಿನ ಉದ್ಯಮಿ ಇದ್ರು, ನೋಯ್ಡಾನ ಬಹಳ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಅವರು. ಗುಲ್ಶನ್ ಕುಮಾರ್ ಸೂಪರ್ ಕ್ಯಾಸೆಟ್ ನ ಮಾಲೀಕರು ಕೂಡ. ಬಾಂಬಿಲಿ ಅವರ ಮರ್ಡರ್ ಆಯ್ತು. ಅಕ್ಯೂಸ್ಡ್ ನ ವಿರುದ್ಧ ಇಲ್ಲಿವರೆಗೂ ಯಾವುದೇ ವಾರೆಂಟ್ ಇಶ್ಯೂ ಆಗಿಲ್ಲ. ಹೌದು. ಅಕ್ಯೂಸ್ಡ್
ಮತ್ತೆ ಯಾದವ್ಜಿ, ಇಲ್ಲಿ- ನೀವು ಎಲ್ಲಾ ಕೇಸ್ಗಳ ಉದಾಹರಣೆ ಕೊಟ್ರಿ, ಆದ್ರೆ ನೀವ್ ಇದನ್ ಹೇಳ್ತಾ ಇಲ್ಲ. ಭಾರತಿ ಯಾದವ್ ಅವರನ್ನ ನೀವು ಯಾಕೆ ಬಚ್ಚಿಟ್ಟಿದ್ದೀರಾ? ಯಾರು? ನಾನ್ ಯಾಕಿಡ್ಲಿ ಭಾರತಿನ? ಭಾರತಿಗೆ ವಾರೆಂಟ್ ಅವರು ಈಗ ಕ್ಯಾನ್ಸಲ್ ಮಾಡಿದ್ದಾರೆ ಪಾಸ್ಪೋರ್ಟ್. ಸೊ ಗೌರ್ಮೆಂಟ್ಗೆ ಉತ್ತರ ಬರುತ್ತೆ. ಹಾ, ನೀವು ಪ್ರಶ್ನೆ ಕೇಳಿ ಲಾಸ್ಟ್ ರೌಂಡ್ ನಲ್ಲಿ. ಯಾವ ಕ್ವಶನ್ ಇವ್ರು ಕೇಳ್ತಿದ್ರು ಅದಕ್ಕೆ ಉತ್ತರ ಕೊಡದೆ ವಿಷಯನ ತಿಳಿಸ್ತಿದ್ದಾರೆ. ಏನಾದ್ರೂ ಕಾರಣ ಇರ್ಬೋದು. ನಿಮ್ ಮೇಲೆ ಇಷ್ಟೊಂದು ಆರೋಪಗಳು ಸುಮ್ನೆ ಆಗ್ತಿಲ್ಲ. ಮಗು ಮೊದ್ಲು ಸರ್, ಕಿಡಿ ಇಲ್ದೆ ಹೊಗೆ ಆಡೋದಿಲ್ಲ. ಮಗಳೇ, ನಿಮ್ಮ ಭಾಷೆಯಲ್ಲಿ ಶುದ್ಧತೆ ತನ್ನಿ. ಮಾತಾಡೋ ಉಚ್ಚಾರಣೆಯನ್ನ ನೀವು ಸರಿಪಡಿಸಿ. ಪ್ರಶ್ನೆ ಕೇಳೋ ಅಧಿಕಾರ ಇದೆ ಈ ನಿಮ್ಗೆ. ಮಾತನ್ನ ಅವರು ನಿಮ್ಗೂ ಕೇಳ್ಬೋದು. ಆದ್ರೆ- ಯಾವಾಗ ನೀವು ಒಂದು ಹುಡುಗಿ ಮೇಲೆ ಡ್ರಿಂಕ್ ಸರ್ವ್ ಮಾಡೋ ಆರೋಪ ಮಾಡ್ತೀರೋ, ಆದ್ರೆ ನೀವು ಸಹ ನಿಮ್ಮ ಭಾಷೆನಲ್ಲಿ ಶುದ್ಧತೆ ತರಬೇಕು. ಅದನ್ನ ಆ ಆರೋಪನ ನಾನ್ ಮಾಡಿಲ್ಲ, ಅದನ್ನ ಮೀಡಿಯಾ ಹೇಳಿದ್ದು. ಆ ಟೆಮೆರೆಡ್, ಆ ರೆಸ್ಟೋರೆಂಟ್ ನಾನಂತೂ ಇವತ್ಗೂ ನೋಡಿಲ್ಲ. ಇದನ್ನ ಅದರ ಪೊಲೀಸ್ ಇನ್ವೆಸ್ಟಿಗೇಷನ್ ಅಲ್ಲಿ ಹೇಳಿದ್ದು. ಇದನ್ನ ಅಲ್ಲಿನ ಜನರು ಹೇಳಿದ್ದು. ಯಾದವ್ಜಿ, ನೀವು ಅದು- ಪದೇ ಪದೇ ಸುತ್ತಿ ಮತ್ತೆ ಬಳಸಿ ಬೇರೆ ರಜತ್ಜಿ, ವಿಷಯಕ್ಕೆ ರಜತ್ಜಿ, ನಿಮಗೆ ಬಂದ್ಬಿಡ್ತೀರಾ. ಗೊತ್ತು ಈ ಹಾ, ವಿಷಯ. ಹಾ, ಅವ್ರಿಗೆ ಕೊಡಿ. ರಜತ್ಜಿ, ನಿಮಗೆ ಈ ವಿಷಯ ಗೊತ್ತು. ಅದು ಟೆಮೆರಿಡ್ ಕೋರ್ಟ್ ನಲ್ಲಿ ಏನ್ ನಡೀತಿತ್ತು ಬಹಳಷ್ಟು ಮತ್ತೆ ಏನ್ ನಾವು ಆಗುತ್ತೆ. ಟ್ಯಾಮರಿನ್ ಕೋರ್ಟ್ ಬಗ್ಗೆ ಮಾತಾಡ್ತಾ ಇಲ್ಲ. ಈಗ ನಾವು ನಾನು ನಿತೀಶ್ ಕಟಾರ murder case ಬಗ್ಗೆ ಮಾತಾಡ್ತಾ ಪ್ರಶ್ನೆಗೆ ಇದ್ದೀವಿ. ಉತ್ತರ ಕೊಟ್ಟೆ. ಸರಿ. ನಾನು ಅವ್ರಿಗೆ ಉತ್ತರ ಕೊಟ್ಟೆ ಹಾ, ಅಷ್ಟೇ. ನೀವು. ನ್ಯಾಯಾಲಯಕ್ಕೂ ಮೇಲೆ ನಾವೇನ್ ಮಾಡಕ್ಕಾಗಲ್ಲ. ಬಹಳಷ್ಟು ತುಂಬಾ ಜನರ ಪ್ರಶ್ನೆಗಳಿದೆ ಯಾದವ್ಜಿ. ನಾವೊಂದು ಸಣ್ಣ ಬ್ರೇಕ್ ತಗೊಳ್ಳೋಣ. ಮತ್ತೆ ಬ್ರೇಕ್ನ ನಂತರ ಬಂದಾಗ ನಾವು ಕೇಳೋಣ ಜನತೆಯ ಪ್ರಶ್ನೆಗಳನ್ನ DP ಯಾದವ್ ಅವರಿಗೆ. ಒಂದು ಬ್ರೇಕ್ನ ನಂತರ. ಆಪ್ಕೆ ಅದಾಲತ್ನಲ್ಲಿ ಇವತ್ತು ನಾವು ಜನರ ಪರವಾಗಿ ಮೊಕದ್ದಮೆ ನಡೆಸ್ತಾ ಇದ್ದೇವೆ DP ಯಾದವ್ ಅವರ ಮೇಲೆ. ಆ DP ಯಾದವ್, ಇವರ ಮಗ ವಿಕಾಸ್ ಯಾದವ್ ಜೆಸಿಕಾ ಲಾಲ್ ಮರ್ಡರ್ ಕೇಸ್ನಲ್ಲಿ ಅಕ್ಯೂಸ್ಡ್ ಆಗಿದ್ದಾನೆ. ಇವರ ಮಗ ವಿಕಾಸ್ ಯಾದವ್ ನಿತೀಶ್ ಕಟಾರನ ಮರ್ಡರ್ ಕೇಸ್ನಲ್ಲೂ ಅಕ್ಯೂಸ್ಡ್ ಆಗಿದ್ದಾನೆ. ಅದಕ್ಕೆ ಜನರ ಮನಸ್ಸಲ್ಲಿ ಬಹಳ ಕೋಪ ಇದೆ, ಅಸಮಾಧಾನ ಇದೆ, ಬಹಳಷ್ಟು ಪ್ರಶ್ನೆಗಳಿವೆ. ಈ ಸುತ್ತಿನಲ್ಲಿ ನಾವು ಕೇಳೋಣ ಜನತೆಯ ಪ್ರಶ್ನೆಗಳನ್ನ DP ಯಾದವ್ ಅವರಿಗೆ. ನೋಡಿ, ನಿಮ್ ವಿರುದ್ಧ ಇಷ್ಟೊಂದು ಆರೋಪಗಳಿವೆ. ನಿಮ್ ಮಗನ್ ವಿರುದ್ಧನೂ ಇಷ್ಟೊಂದು ಆರೋಪಗಳಿವೆ. ಒಂದ್ ವೇಳೆ ನಿಮ್ ವಿರುದ್ಧ, ನಿಮ್ ಮಗನ್ ವಿರುದ್ಧ ಆರೋಪಗಳು ಪ್ರೂವ್ ಆದ್ರೆ ನೀವೇ ಸ್ವತಃ ಅವ್ರಿಗೆ ಶಿಕ್ಷೆ ಕೊಡಿಸ್ತೀರಾ? ಸಹೋದರಿ, ಶಿಕ್ಷೆ ಕೊಡೋದು ಮತ್ತೆ ಬಿಡೋದು ಇದು ಗೌರವಾನ್ವಿತ ನ್ಯಾಯಾಲಯದ ಕೆಲಸ. ಮತ್ತೆ ಈ ವಿಷಯದಲ್ಲಿ ನಾನಲ್ಲ, ರಜತ್ ಶರ್ಮಾಜಿ ಹೇಳ್ಬೋದು. ನಾನು ಇಷ್ಟನ್ನ ಹೇಳ್ಬೋದು, ತಂದೆಯಾಗಿ ಕೂಡ ಜವಾಬ್ದಾರಿ ಇರುತ್ತೆ. ಹೌದು, ಒಂದ್ ವೇಳೆ ಮಗ ದಾರಿ ತಪ್ಪಿದ್ರೆ ತಂದೆಗೂ ಕೂಡ ಏನಾದ್ರೂ ಶಿಕ್ಷೆ ಖಂಡಿತ ಕೊಡಬೇಕು. ನೀವು ಶಿಕ್ಷೆ ನಿರ್ಧರಿಸಿ, ನೀವೇ ಹೇಳ್ಬಿಡಿ. ಹಾ, ನೀವು ಕೇಳಿ. ಸರ್, ಹೇಗೆ ಪೊಲಿಟಿಷಿಯನ್ಸ್ಗೆ ಒಂದ್ ಜವಾಬ್ದಾರಿ ಇರುತ್ತೋ ಸೊಸೈಟಿ ಬಗ್ಗೆ, ಅಂಡ್ ನೀವ್ ಹೇಳ್ತಿದ್ದೀರಾ ನೀವ್ ಇಂಡಿಯಾಗಾಗಿ ಅಂಡ್ ಪೊಲಿಟಿಷಿಯನ್ಸ್ ಒಂದ್ ಮಾದರಿ ಎಕ್ಸಾಂಪಲ್ ಸೆಟ್ ಮಾಡ್ತಾರೆ. ಯಾವ ರೀತಿ ನಿಮ್ ಮಗ ನಿಮ್ ಮಗಳು ಪ್ರತಿ ಕೇಸ್ನಲ್ಲೂ ಇನ್ವಾಲ್ವ್ಡ್ ಆಗಿದಾರೋ, ಸೊ ಯಾವ ಎಕ್ಸಾಂಪಲ್ ನಮ್ ಸೊಸೈಟಿಲಿ ಇವ್ರು ಸೆಟ್ ಮಾಡ್ತಾರೆ. ನೀವು ಅವ್ರ ವಿರುದ್ಧ ಯಾವ ಆಕ್ಷನ್ ತಗೋತಿಲ್ಲ, ಮತ್ತೆ ಭಾರತೀಯರು ಕೋರ್ಟ್ ವಿಟ್ನೆಸ್ ನಲ್ಲೂ ಕೋಆಪರೇಟ್ ಮಾಡ್ತಿಲ್ಲ. ಸೊ ಸೊಸೈಟಿಲಿ ಯಾವ ಎಕ್ಸಾಂಪಲ್ ಕೊಡ್ತಿದ್ದಾರೆ? ಸಹೋದರಿ, ಜವಾಬ್ದಾರಿ ಸೊಸೈಟಿ ಬಗ್ಗೆನೂ ಇರುತ್ತೆ ಮತ್ತೆ ಪರಿವಾರದ ಬಗ್ಗೆನೂ ಇರುತ್ತೆ. ಆ ಜವಾಬ್ದಾರಿಯ ಭಾವನೆ ನಿಮಗೂ ಇರ್ಬೋದು, ಯಾಕಂದ್ರೆ ನಿಮ್ಮನೆಯಲ್ಲೂ ಮಕ್ಕಳಿರ್ಬೋದು. ಮತ್ತೆ ನಾವು ರಾಜಕೀಯ ಮಾಡ್ತೀವಿ, ಆ ಜವಾಬ್ದಾರಿನೂ ಭಾವನೆಯಿಂದ ಮಾಡ್ತೀವಿ. ಜನರಿಗಾಗಿ ಬೆಳಿಗ್ಗೆಯಿಂದ ರಾತ್ರಿವರೆಗೂ ದಿನವಿಡೀ ಕೆಲಸ ಮಾಡ್ತೀವಿ, ಜನರ ಪರ ಮಾತಾಡ್ತೀವಿ, ಮತ್ತೆ ಅವರ ಹಕ್ಕುಗಳ ಬಗ್ಗೆ ಮಾತಾಡ್ತೀವಿ. ಹಾಗೆ ಪರಿವಾರದ ಜವಾಬ್ದಾರಿನೂ ಇರುತ್ತೆ. ಸೊ ಎರಡೂ ಜವಾಬ್ದಾರಿಗಳನ್ನ ನಿಭಾಯಿಸೋ ಕೆಲಸ. ಈ ನಡುವೆ ಏನನ್ಸುತ್ತೆ ಅಂದ್ರೆ ಪರಿವಾರದ ಜವಾಬ್ದಾರಿ ಹೆಚ್ಚು ನಿಭಾಯಿಸ್ತಾ ಇದ್ದೀರಾ ಮತ್ತೆ ಪಬ್ಲಿಕ್ದು ಕಡಿಮೆ ಆಗಿದೆ. ಇಲ್ಲ, ನಾನ್ ಕೇಳ್ತಾ ಇದ್ದೀನಿ ನೋಡಿ, ಕೋರ್ಟಿನ ಆದೇಶದ ನಂತರ ಕೂಡ ಜಿ, ನೀವು ನಿಮ್ಮ ಮಗಳನ್ನ ಆಸ್ ಎವಿಡೆನ್ಸ್, ಸಾಕ್ಷಿಯಾಗಿ ಹಾಜರ್ಪಡಿಸೋದಕ್ಕೆ ನೀವ್ಯಾಕೆ ಹಿಂಜರಿತಾ ಇದ್ದೀರಾ? ನಾನ್ ಹೇಳ್ತಾ ಇದ್ದೀನಿ, ನ್ಯಾಯಾಲಯದ ಕಲಾಪಗಳನ್ನ ನಾವು ಹೇಗೆ ಅಡ್ಡಿಪಡಿಸ್ಬೋದು? ಅವರು ವಾರೆಂಟ್ ಮಾಡಿದ್ದಾರೆ, ಅವರು ಪಾಸ್ಪೋರ್ಟ್ ಕ್ಯಾನ್ಸಲ್ ಮಾಡಿದ್ದಾರೆ. ಸೊ ಅದರಲ್ಲಿ ನಾವ್ ಹೇಗೆ ಅಡ್ಡಿಯಾಗಿದ್ದೀವಿ? ನಾವಿದ್ರ ವಿರುದ್ಧ ಯಾವುದೇ ಅರ್ಜಿ ಹಾಕಿಲ್ಲ. ನೀವು ವಾರೆಂಟ್ ಕ್ಯಾನ್ಸಲ್ ಮಾಡಿ ಅಂತ ನನಗೆ ಖಂಡಿತ ದುಃಖ ಆಗಿದೆ. ಎಲ್ರಿಗೂ ಏನನ್ಸುತ್ತೆ ಅಂದ್ರೆ ಅದು ನೀವು ನನ್ ಜೊತೆ, ನನ್ನ ಪರಿವಾರದ ಜೊತೆ ನ್ಯಾಯ ಇಲ್ಲಿ ನೋಡಿ, ನ್ಯಾಯದ ಅಧಿಕಾರ ಒಂದ್ ವೇಳೆ ನಿಮ್ಗಿದ್ರೆ ಹಾಗೆ ನನಗೂ ಇದೆ. ನಾನು ಅದೇ ಸಂವಿಧಾನದ ಅಡಿಯಲ್ಲಿ ಬದುಕ್ತಿದ್ದೀನಿ, ನನ್ನ ಪರಿವಾರನೂ ಇದೇ ದೇಶದಲ್ಲಿ ವಾಸಿಸುತ್ತೆ. ಯಾದವ್ಜಿ, ನಾನು ನಾನು ಈಗ ತಾನೇ ನಿಮಗೆ ಹೇಳ್ತಾ ಹೇಳ್ತಾ ಇದ್ದೀನಿ ಒಂದು ಗಂಭೀರವಾದ ನಾನು ವಿಷಯ ಕೇಳ್ತೀನಿ. ಯಾವುದೇ ಇಂತಹ ಒಂದು ಪರಿವಾರಕ್ಕಿಂತಲೂ ಈ ಕಾರಣಕ್ಕೆ ಮೇಲೂ ನನ್ನ ಪರಿವಾರ ಈ ದೇಶದ ಸ್ವಾತಂತ್ರ್ಯಕ್ಕೆ ಬಹಳಷ್ಟು ತೊಂದರೆ ಅನುಭವಿಸಿದೆ. ಯಾದವ್ಜಿ, ನಾನ್ ಕೇವಲ ಸರಿ, ಸ್ವಾತಂತ್ರ್ಯದ ನಾನೇ ವಿಷಯ ಹೇಳ್ತಾ ಇಲ್ಲಿ ಇದ್ದೀನಿ. ಬಿಡಿ. ಅಲ್ಲ, ನೀವು ನಾನ್ ನಿಮಗೆ ಕೇಳ್ತಾ ಇದ್ದೀನಿ, ನ್ಯಾಯದ ಅಧಿಕಾರ ನನಗಿಲ್ವಾ? ನಿತೀಶ್ ಕಟಾರನ ತಾಯಿ ತಮ್ಮ ಹೇಳಿಕೆನಲ್ಲಿ ಏನ್ ಕೊಟ್ಟಿದ್ದಾರೋ ಅದರಲ್ಲಿ ಅವ್ರು ಹೇಳಿದ್ದಾರೆ, ಅವರ ಹತ್ರ ಇಮೇಲ್ ಇದೆ ನಿಮ್ಮ ಮಗಳದ್ದು, ಅದರಲ್ಲಿ ಅವರು ಬರ್ದಿದ್ದಾರೆ ಅವರು ಪ್ರಯತ್ನ ಪಟ್ಟಿದ್ರಂತೆ ತಮ್ಮ ಅಣ್ಣನನ್ನ ಒಪ್ಸೋದಕ್ಕೆ. ನನ್ನ ಹತ್ರ ನಿತೀಶ್ ಕಟಾರನ ತಾಯಿ ನೀಲಂ ಕಟಾರ ಅವರ ಹಸ್ಬೆಂಡ್ನ ಸಿಬಿಐ ನಡೆಸಿದ್ದ ಇಷ್ಟೊಂದು ಕೇಸ್ನ ಕಂತೆ ನನ್ನ ಹತ್ರ ಇದೆ. ನೀವ್ ಹೇಳೋದಾದ್ರೆ ನಾನು ನಿಮಗೆ ನೀವು ಕೊಡ್ತೀನಿ. ನಿಮ್ಮನ್ನ ಉಳಿಸ್ಕೊಳ್ಳೋದಕ್ಕೆ ಪದೇ ಪದೇ ಬೇರೆಯವ್ರ ಸಹಾಯ ಯಾಕೆ ನನ್ ತಗೋತೀರಾ? ಮೇಲೆ ಯಾವ ಆರೋಪ ಇದೆ? ನನ್ ಮೇಲೆ ಯಾವ ಆರೋಪ ಇದೆ? ನಾನಂತೂ ಥೇಟ್ ಹಾಗೆ ಇದ್ದೀನಿ. ಹೇಗೆ ರಜಾ ಶರ್ಮಾ ಇದಾರೋ ಹಾಗೆ DP ಯಾದವ್. ನಿಮಗ್ ನನ್ ಕ್ವೆಶ್ಚನ್ ಏನಂದ್ರೆ,
ನೀವ್ ಜೆಸಿಕಾ ಲಾಲ್ಗೆ ಹೇಳ್ಬಿಟ್ರಿ ಅವಳು ಅರ್ಧರಾತ್ರಿ ನಗ್ನಳಾಗಿ ಒಂದು ಬಾರಲ್ಲಿ ಡ್ರಿಂಕ್ಸ್ ಸರ್ವ್ ಮಾಡ್ತಾ ಇದ್ಲು ಅಂತ. ಅವಳಿಗೂ ಯಾವ್ದೋ ಒಂದ್ ಅನಿವಾರ್ಯತೆ ಇದ್ದಿರ್ಬೋದಲ್ವಾ? ನೀವ್ ಅದನ್ ತಿಳ್ಕೊಳ್ಳೋ ಬದ್ಲು ಅವಳಿಗೂ ಅವಳ ಹೆಸ್ರಿಗೂ ಮಸಿ ಬಳಿದ್ರಿ. ನಾನ್ ಇಲ್ಲ ಅಂತ ಹೇಳಲ್ಲ. ನಾನಂತೂ ಒಂದು ವ್ಯವಸ್ಥೆ ಬಗ್ಗೆ ಮಾತಾಡ್ದೆ. ನನ್ಗೇನ್ ಪಾಪ ಜೆಸಿಕಾ ಲಾಲ್ ಮೇಲೆ ಯಾವ ದ್ವೇಷನೂ ಇಲ್ಲ. ನಾನ್ ಒಂದು ವ್ಯವಸ್ಥೆ ಬಗ್ಗೆ ಮಾತಾಡ್ದೆ. ಯಾವ ವ್ಯವಸ್ಥೆ ಅಲ್ಲಿ ಇತ್ತೋ. ಕೇವಲ ದ್ವೇಷ ಇಷ್ಟೇ ನಾನು- ಇರೋದು ಅವಳ ಮರ್ಡರ್ ಮಾಡಿದವರ ಪರ ಇಲ್ಲ, ಇಲ್ಲ. ನೀವು ನಿಂತಿದ್ದೀರಿ. ನೋಡಿ, ನೀವ್ ಅವ್ಳ್ ನಾನು- ಕೊಲೆಗಾರನಿಗೆ ನಾನ್- ಶಿಕ್ಷೆ ಕೊಡ್ಸೋದ್ ಬಿಟ್ಟು ನಾನ್ ಅವಳ ವ್ಯವಸ್ಥೆ- ಹೆಸರಿಗೆ ಮಸಿ ಬಳಿದ್ರಿ. ನೋಡಿ, ಆಕ್ಚುಲಿ ನೀವ್ ಅವಳ ಕೊಲೆಗಾರನ್ಗೆ ಶಿಕ್ಷೆ ಕೊಡಿಸ್ತೀನಿ ಅಂತ ಸೋನಿಯಾಜಿ, ಹೇಳ್ಬೇಕಿತ್ತು. ನಾನು ವ್ಯವಸ್ಥೆಯ ವಿರುದ್ಧ. ಮತ್ತೆ ಇವತ್ತು ನಾನು ಬಯಸೋದು ಏನು ಅಂದ್ರೆ ನಿಜವಾದ ಕೊಲೆಗಾರನನ್ನ ಹುಡುಕಿ ಅವನಿಗೆ ಶಿಕ್ಷೆ ಕೊಡ್ಸೋ ಕೆಲಸ ಆಗ್ಬೇಕು. ನಾನೆಲ್ಲಿ ಬೇಡ ಅಂತಿದ್ದೀನಿ ಈ ವಿಷಯಕ್ಕೆ. ಯಾದವ್ಜಿ, ಇದೇ ಮಾತನ್ನ ನೀವು ನಿತೀಶ್ ಕಟಾರ ಮರ್ಡರ್ ಕೇಸ್ ಬಗ್ಗೆನೂ ಹೇಳ್ತೀರಾ? ನಿತೀಶ್ನ ಮರ್ಡರ್ ಮಾಡಿದವನ್ಗೆ ಶಿಕ್ಷೆ ಆಗ್ಬೇಕು ಅಂತ. ಖಂಡಿತವಾಗ್ಲೂ. ಆದ್ರೆ ಸತ್ಯಾಂಶದ ಆಧಾರದ ಮೇಲಾದ್ರೂ ಆಗ್ಬೇಕು. ಅಪರಾಧ ಅಂತೂ ಆಗ್ಬಾರ್ದು, ಅನ್ಯಾಯ ಅಂತೂ ಯಾರ ಮೇಲೂ ಸತ್ಯಾಂಶ. ಆಗ್ಬಾರ್ದು, ಸುಳ್ಳಂತೂ ಆಧಾರ ರಹಿತ ನೀವ್ ಅಂತೂ ಏನ್ ಹೇಳ್ತಾ ಆಗ್ಬಾರ್ದು. ಇದ್ದೀರೋ ಅದು ಮಾತ್ರ ಸತ್ಯನಾ? ಎದುರಿ ಕರೀರಿ, ನನ್ನ ಎದುರಿ ಕರೀರಿ. ನಾನಂತೂ ಓಪನ್ ಆಗಿ ಕೇಳ್ತಿದ್ದೀನಿ ನಿಮ್ಗೆ. ನನ್ನ ಎದುರಿ ಕರೀರಿ ಅಂತವ್ರನ್ನ ಯಾರು ಸತ್ಯ ಹೇಳಕ್ ಬಯಸ್ತಾರೋ ಅವ್ರನ್ನ ನಾನು ಇಲ್ಲೇ ಇದ್ದೀನಿ. ಇಷ್ಟಪಡ್ತೀರಾ? ನೀವು ಕೇಳೋದಕ್ಕೆ ಇಷ್ಟಪಡ್ತೀರಾ? ಆ ಮಹಿಳೆ ಯಾವ ಹುಡುಗ ಸತ್ತೋದ್ನೋ ಅವನ ತಾಯಿ ಏನ್ ಹೇಳ್ತಾರೆ ಅಂತ ಕೇಳೋದಕ್ಕೆ ಇಷ್ಟಪಡ್ತೀರಾ ನೀವು? ಜಿ, ನಾನು ನಾನು ಕೇಳಿಸ್ತೀನಿ ನಿಮ್ಗೆ. ಇಲ್ಲ. ನೀವ್ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ನೀವು ತುಂಬಾ ಇನ್ಸಿಸ್ಟ್ ಮಾಡ್ತಾ ಇದ್ದೀರಾ. ನಾನು ನಿಮ್ಗೆ ಕೇಳಿಸ್ತೀನಿ. ನಿತೀಶ್ ಕಟಾರನ ತಾಯಿ, ಆ ಮಹಿಳೆ ಯಾರು ತನ್ನ ಮಗ ಸತ್ತ ಮೇಲೆ ಪ್ರತಿ ಕ್ಷಣ ನಿಮ್ಮ ಜೊತೆ ಹೋರಾಡ್ತಾ ಇದ್ದಾಳೆ. ಆಕೆ ನಿಮ್ ಬಗ್ಗೆ ಏನ್ ಹೇಳ್ತಾರೆ ಅದನ್ನ ಸ್ವಲ್ಪ ಕೇಳಿಸ್ಕೊಳ್ಳಿ. ನೋಡಿ, ಯಾವ ವಿಷಯ ನ್ಯಾಯಾಲಯದಲ್ಲಿದೆಯೋ ಅದನ್ನ ನೀವು ಕೇಳಿಸ್ಬೋದು, ಅದನ್ನ ಕೇಳಲೂಬಹುದು. ಸರಿ. ನಾನಂತೂ ಹೇಳಾಗಿದೆ. ನೀವು ನೀವು ನಿಮಿಷ ನ್ಯಾಯಾಲಯಕ್ಕೂ ಮೇಲಿದ್ದೀರಾ. ಕೇಳಿಸ್ಕೊಳ್ಳಿ. ನ್ಯಾಯಾಲಯದಿಂದ ಮೇಲೆ. ಕೇಳಿಸ್ಕೊಳ್ಳಿ. ಅರ್ಥ ಆಗ್ಲಿಲ್ಲ. ಸಾಕ್ಷಿಗಳು ಬರ್ಲಿಲ್ಲ. ಸಾಕ್ಷಿಗಳು ಇನ್ನೂ ಇರ್ಬೇಕಿತ್ತು. ನಿತೀಶ್ ಜೊತೆಗಿದ್ದ ಫ್ರೆಂಡ್ಸೂ ಬಂದ್ರು. ಅವರು ಸಹ ಕಂಪ್ಲೀಟ್ಲಿ ಇಲ್ಲ ಅಂತ ಹೇಳಕ್ಕಾಗ್ಲಿಲ್ಲ, ಯಾಕಂದ್ರೆ ಫೋಟೋಗ್ರಾಫ್ಸ್ ಇತ್ತು. ಅವು ಅಲ್ಲೇ ಇದ್ವು. ಮತ್ತೆ ಅವ್ನ್ ಫ್ರೆಂಡ್ಸ್ ಒಳ್ಳೆ ಮಕ್ಕಳು. ಅವ್ರು ಎಷ್ಟು ನೇರವಾಗಿ ಮಾತಾಡ್ಬೋದಿತ್ತು, ಅವರಿಂದ ಆಗ್ಲಿಲ್ಲ. ಯಾವಾಗ ಸಾಕ್ಷಿ ಕೊಡ್ತಿದ್ರೋ, ಯಾವಾಗ ನಾನ್ ಕೊಡ್ತಿದ್ನೋ, ಕಮ್ಮಿ ಅಂದ್ರು 15 ಜನ ನಿಂತಿದ್ರು. ನಾನ್ ಅವ್ರಿಗೆ ಹೇಳ್ಬೇಕಾಯ್ತು, ನಂಗೆ ಸ್ವಲ್ಪ ಆಕ್ಸಿಜನ್ ಸಿಗ್ಲಿ ಬಿಡಿ, ನೀವು ಕೂತ್ಕೊಳ್ಳಿ ಅಂತ. ಸೊ ನೀವ್ ಯೋಚಿಸಬಹುದು, ಕಾಲೇಜಿಂದ ಬಂದ್ ಹುಡುಗಿರ್ಗೆ ಎಷ್ಟ್ ತೊಂದ್ರೆ ಆಗ್ತಿರ್ಬೋದು. ಯಾವಾಗ ಈ ರೀತಿ ಇಷ್ಟೊಂದ್ ಜನ ನಿಂತ್ಕೊಂಡು ಇಂಟಿಮಿಡೇಟ್ ಮಾಡ್ಬೋದು ಮಾತಾಡುವಾಗ. ಸಾಕ್ಷಿ ಹೇಳುವಾಗ ಸಾಕ್ಷಿಗಳನ್ನ ಹೆದರಿಸುವಂತ ಕೆಲಸ ನಿಮ್ಮ ಜನ ಮಾಡ್ತಾರೆ. ಯಾವತ್ತೂ ಇಲ್ಲ. ಇದು ಕೇವಲ ಸುಳ್ಳು ಆರೋಪ. ಇದು ಕೇವಲ ನಿಮ್ಮ ಆಲೋಚನೆಗಳ ಕಟ್ಟುಕತೆ. ನನ್ನ ಆಲೋಚನೆ ಅಲ್ಲ, ಇದನ್ನ ಸ್ವತಃ ಸಾಕ್ಷಿ ಹೇಳ್ತಾ ಇದ್ದಾರೆ. ಸರಿ, ಯಾದವ್ಜಿ. ಇದರಲ್ಲಿ ಅದು ಸರಿ ಯಾದವ್ಜಿ, ನಾನು ಯಾವ ತಾಯಿಯ ಮಗ ಸತ್ತಿದ್ದಾನೋ ಇವತ್ತಿನವರೆಗೂ ಒಂದೇ ಒಂದು ಫೋಟೋಗ್ರಾಫ್, ಒಂದೇ ಒಂದು ಮೀಡಿಯಾದವರು ಹೇಳ್ಬೋದಾ ಡಿ.ಪಿ. ಯಾದವ್ ಯಾವಾಗಾದ್ರೂ ನ್ಯಾಯಾಲಯಕ್ಕೆ ಹೋಗಿದ್ದ? ನೀವೇನ್ ಹೇಳ್ತೀರೋ? ಯಾದವ್ಜಿ, ನಾನ್ ನ್ಯಾಯಾಲಯಕ್ಕೂ ಹೋಗಿಲ್ಲ ಇವತ್ತಿನವರೆಗೂ. ಇಲ್ಲ. ಇದು ಆ ತಾಯಿಯ ಹೇಳಿಕೆ. ಯಾರು ತನ್ನ ಮಗನನ್ನ ಕಳ್ಕೊಂಡಿದ್ದಾರೋ ಆಕೆ. ಒಂದ್ ವೇಳೆ ಮಹಿಳೆ ಮನ್ಸಿಗೆ ಬಂದಾಗ ಹೇಳಿದ್ರು, ನಾನಂತೂ ಎಲ್ಲೂ ನಿಮ್ಮ ಮಗ 4 ವರ್ಷದಿಂದ ಜೈಲಲ್ಲಿದ್ದಾನೆ. ಎಷ್ಟು ತೊಂದರೆ ಆಗಿದೆ? ತೊಂದರೆ ಆಗಿದೆ. ಮಗನನ್ನ ಕಳ್ಕೊಂಡಂತ ತಾಯಿಗೆ ಸಂಕಟ ಆಗೋದಿಲ್ವಾ? ಖಂಡಿತ ಆಗೇ ಆಗುತ್ತೆ. ನಾನೆಲ್ಲಿಲ್ಲ ಅಂದೆ. ನೀವು ಸುಳ್ಳು ಹೇಳ್ತಾ ಇದ್ದಾರೆ ಅಂತೀರಾ? ಆದ್ರೆ ಸುಳ್ಳು ಆರೋಪ ಅಂತೂ ಹಾಕ್ಲೇಬಾರ್ದು ಅಲ್ವಾ? ನೀವಂತೂ ಜನರ ಮೇಲೆ ನಿಮ್ಮ ನಿರ್ಣಯನ ಈ ರೀತಿ ಕೊಡ್ತೀರಾ? ನಾನು ಯಾವ್ದೇ ನಿರ್ಣಯ ಕೊಡ್ತಾ ಇಲ್ಲ. ಅವ್ರು ಹೇಳಿದ್ದನ್ನ ಕೇಳಿಸ್ತಾ ಈಗ ಇದ್ದೀನಿ. ನಾನು 4 ದಿನದ ಮುಂಚೆ ಕೇಳಿ ಅಲ್ಲಿ. ಯಾದವ್ಜಿ, ನಾನ್ ನಿಮ್ಗೆ ಏನ್ ಹೇಳಕ್ ಬಯಸ್ತೀನಿ ಅಂದ್ರೆ, ನೀವು ಪದೇ ಪದೇ ಹೇಳ್ತಿದ್ದೀರಾ ಕರ್ಕೊಂಡ್ ಬನ್ನಿ, ಅವ್ರು ನನ್ ಮುಂದ್ ಕರ್ಕೊಂಡ್ ಬನ್ನಿ ಅಂತ. ಹೇಳ್ಬೇಕು ಅಂದ್ರೆ ನಿಮಗ್ ಹೇಳಕ್ಕೂ ಭಯ ಆಗ್ತಿದೆ. ನೀವೆಲ್ಲಿ ನನ್ನನ್ನು ಕಿಡ್ನಾಪ್ ಮಾಡಿಸ್ತೀರೋ ಅಂತ ನನಗೆ ನಿಜವಾಗ್ಲೂ ತುಂಬಾ ಭಯ ಆಗ್ತಿದೆ. ನನ್ನಂತ ಹುಡ್ಗಿನೇ ನಿಮ್ ಮುಂದೆ ಭಯ ಪಡ್ತಿದೀನಿ ಅಂದ್ರೆ ನಿಮ್ಮಿಂದ ಪೀಡಿತರಾಗಿರೋರ್ಗೆ ನಿಮ್ಮನ್ನ ನೋಡಿ ಎಷ್ಟು ಭಯ ಆಗ್ಬೋದು ಹೇಳಿ? ಜನ ಹೇಳ್ತಿರೋದು ಇದನ್ನೇ, ಅವ್ರು ನಮ್ಮನ್ ಸಾಯಿಸ್ಬಿಡ್ತಾರೆ, ನಮ್ಮನ್ ಕಿಡ್ನಾಪ್ ಮಾಡಿಸ್ತಾರೆ. ಅದಕ್ಕೆ ಅವ್ರಿಗೆ ಎದುರು ಹಾಕೊಳಕ್ ಆಗ್ತಾ ಇಲ್ಲ. ನಿಮ್ಮನ್ನ ನೋಡಿ ಹೆದರ್ತಾರೆ. ನಿಮ್ಮನ್ನ ನಾನು ತಂಗಿ ಮಗಳ ಹಾಗೆ ನೋಡ್ತೀನಿ. ಮತ್ತೆ ಏನ್ ರಜಜ್ಜಿ ಕರೆದ್ರ ನಿಮ್ಮನ್ನ? ಇಲ್ಲ ರಜಜ್ಜಿ, ನನ್ನ ಪ್ರಕಾರ ನನಗೆ ಹೀಗೆ ಅನಿಸ್ತಾ ಇದೆ. ಏನ್ ರಜಜ್ಜಿ ಕರೆದ್ರ ನಿಮ್ಮನ್ನ? ಯಾದವ್ಜಿ, ಆದ್ರೂ ನಾನು ಹೇಳಕ್ ಇಷ್ಟಪಡ್ತೀನಿ. ನಾನ್ ನಡುಕ್ತಾ ಇದ್ದೀನಿ ನಿಮ್ ಜೊತೆ ಮಾತಾಡಕ್ಕೆ. ಯಾದವ್ಜಿ, ಒಂದ್ ವೇಳೆ ನೀವು ಪಬ್ಲಿಕ್ ಜೊತೆ ಜಗಳ ಕೇಳಿದ್ರೆ ಬಹಳ ದೊಡ್ಡ ಬೆಲೆ ಕಟ್ಟಬೇಕಾಗತ್ತೆ. ಇಲ್ಲ, ನಾನು ಯಾವತ್ತೂ ಇಳಿಯಲ್ಲ. This lady here in the last row. ನಾನಂತೂ ಪಬ್ಲಿಕ್ ಜಗಳ ಮಾಡಿ ನಾನಂತೂ ಸತ್ಯ ಹೇಳೋಕ್ ಪ್ರಯತ್ನ ಮಾಡ್ತಿದ್ದೀನಿ. ನೀವು ವಾಸ್ತವದಲ್ಲಿ ಸತ್ಯ ಹೇಳೋದಕ್ಕೆ ತಪ್ಪಿಸ್ಕೊತಾ ಇದ್ದೀರಾ. ರಜಜ್ಜಿ, ನೀವು ನನ್ನ ನಂಬಿ ನನಗೆ ಖುಷಿ ಆಗುತ್ತೆ. ಒಂದ್ ವೇಳೆ ನೀವು ನನ್ನನ್ನ ಮತ್ತೆ ಕರೆದ್ರೆ 3ನೇ ಸಲ ಕರೀರಿ. ನನಗೆ ನೋವಾಗೋದು ಇದೇ ವಿಷಯಕ್ಕೆ. ಮೀಡಿಯಾ ನಮ್ಮನ್ನ ಯಾವತ್ತೂ ಕರೆಯೋದೇ ಇಲ್ಲ. ಒಬ್ರು ಪರನೇ ಮಾತಾಡ್ತಿರ್ತಾರೆ. ಇವತ್ತು ಮೊದಲನೇ ಸಲ ನಾನು 4 ವರ್ಷದ ನಂತರ, ನಾನು 5 ವರ್ಷದ ನಂತರ ರಜಜ್ಜಿಯವರ ಮುಂದೆ ಇದ್ದೀನಿ. ಮತ್ತೆ ಈ ಕೇಸ್ಗಳಲ್ಲಿ ಕಮ್ಮಿ ಅಂದ್ರು 10 ಇಂಟರ್ವ್ಯೂನ ರಜಜ್ಜಿಯವರು ತಗೊಂಡಿದ್ದಾರೆ. ಒಬ್ರ ರಜಜ್ಜಿ ಬಗ್ಗೆ ಮಾತಾಡ್ತಿಲ್ಲ, ಮುಂದೆ ನಿಂತಿದ್ದಾರೆ. ಅದಕ್ಕೆ ಹೇಳಿದೆ. ಬೇರೆ ಚಾನೆಲ್ಗಳು ಹೇಗೆ ಅಂದ್ರೆ ಯಾರು ಯಾವತ್ತು ಡಿ.ಪಿ. ಯಾದವ್ಗೆ ಫೋನ್ ಕೂಡ ಮಾಡಿಲ್ಲ. ನೀವು ನಿಮ್ ಪರವಾಗಾದ್ರೂ ಹೇಳಿ. ಆದ್ರೆ ಯಾದವ್ಜಿ, ನಿಮ್ಮನ್ನ ಕರೆದಿದ್ದಕ್ಕೆ ಇಲ್ಲಿವರೆಗೂ ಒಂದು ಧನ್ಯವಾದ ಕೂಡ ಧನ್ಯವಾದ. ನಾನಂತೂ ಬಹಳ ಇಲ್ಲ. ವಾಸ್ತವದಲ್ಲಿ ರಜಜ್ಜಿ ನನಗೆ ಅವಕಾಶ ಕೊಟ್ರು. ನಾನ್ ಪದೇ ಪದೇ ಧನ್ಯವಾದ ಇವ್ರಿಗೆ ಇದಕ್ಕೋಸ್ಕರ ಮಾಡ್ತೀನಿ. ನನಗೆ ನನ್ನ ಮಾತು ಹೇಳೋಕ್ ಅವಕಾಶ ಕೊಟ್ರು. ನಮ್ಮನ್ನಂತೂ ಈ ರೀತಿ. ಆದ್ರೆ ನೀವು ನಿಮ್ಮ ಇಡೀ ಶಕ್ತಿನ ಕೇವಲ ಇದನ್ನ ಸಾಬೀತುಪಡಿಸೋದಕ್ಕೆ ಉಪಯೋಗಿಸ್ತಾ ಇದ್ದೀರಾ. ನಿಮ್ಮನ್ನ ಕರೆಸಿ ನಾವೇನೋ ತಪ್ಪು ಮಾಡಿದ್ವಿ ಅನ್ನೋ. ಇಲ್ಲ, ತಪ್ಪಲ್ಲ. ನೀವು ಒಳ್ಳೇದನ್ನ ಮಾಡಿದ್ರಿ. ಯಾಕಂದ್ರೆ ನನ್ನ ಮಾತನ್ನ ಪಬ್ಲಿಕ್ ತನಕ ತಲುಪಿಸೋ ಕೆಲಸ ನೀವು ಮಾಡಿದೀರಾ. ಧನ್ಯವಾದ ರಜಾ ಶರ್ಮಾ ಜಿಗೆ. ಕನಿಷ್ಠ ಪಕ್ಷ ಅವ್ರು ನಮ್ಮನ್ನ ಕರೆದ್ರಲ್ಲ.
ಒಬ್ಬೊಬ್ರಾಗಿ ಹಾ, ನೀವು ಅಲ್ಲಿ ಲಾಸ್ಟ್ ರೋನಲ್ಲಿ. ನಿಮ್ಗೂ ಸಹ ಗೊತ್ತು, ಬೇಕಿದ್ರೆ ನೀವ್ ಅದ್ರ ಬಗ್ಗೆ ಡೆನಿ ಮಾಡಿ. ನಿಮ್ಗೂ ಗೊತ್ತಿದೆ ನಿಮ್ ಮಗ ನಿತೀಶ್ ಕಟಾರ ಕೇಸ್ನಲ್ಲಿ ಮತ್ತೆ ಜೆಸಿಕಾ ಲಾಲ್ ಮರ್ಡರ್ ಕೇಸ್ನಲ್ಲಿ ಇನ್ವಾಲ್ವ್ ಆಗಿದ್ದಾನೆ. ನನ್ ಕ್ವೆಶ್ಚನ್, ಭಾರತಿ ಯಾರು ನಿಮ್ ಮಗಳು ಇಂಗ್ಲೆಂಡ್ನಲ್ಲಿದ್ಲು, ಅಲ್ಲಿಂದನೂ ನಾಪತ್ತೆಯಾಗಿದ್ದಾಳೆ. ನೀವ್ ಅವಳನ್ನ ವಾಪಸ್ ಕರ್ಸೋ ಅರೇಂಜ್ಮೆಂಟ್ ಮಾಡ್ತಿದ್ದೀರೋ ಇಲ್ವೋ? ನೋಡಿ ಸಹೋದರಿ, ಇದೇನು ಕೇಸ್ಗಳಲ್ಲಿ ಇನ್ವಾಲ್ವ್ ಆಗಿರೋ ವಿಷಯ ಏನಿದೆ ಇದ್ರ ಬಗ್ಗೆ ನಾನು ಮೊದಲೇ ಸ್ಪಷ್ಟನೆ ಕೊಟ್ಟಿದ್ದೀನಿ. ಮತ್ತೆ ಹೇಳಿದ್ದೀನಿ ಕೂಡ, ಇವೆಲ್ಲ ನ್ಯಾಯಾಲಯದಲ್ಲಿ ನಡೀತಿರೋ ವಿಷಯಗಳು. ಕೆಲವು ಶಕ್ತಿಶಾಲಿ ಜನರು, ಕೆಲವು ದೊಡ್ಡ ವ್ಯಕ್ತಿಗಳು, ಕೆಲವು ಮೀಡಿಯಾದ ವ್ಯಕ್ತಿಗಳು ನ್ಯಾಯಾಲಯಕ್ಕೆ ಮೇಲೆ ನಿಂತು ಮಾತಾಡ್ಬೋದು. ಹೇಗೆ ಇವ್ರು ಮಾತಾಡ್ತಿದಾರೋ, ನನ್ನಂಥ ವ್ಯಕ್ತಿ ನ್ಯಾಯಾಲಯದ ಬಗ್ಗೆ ಏನ್ ಹೇಳಕ್ ಸಾಧ್ಯ? ನಾನಂತೂ ಕಾನೂನು ಮತ್ತು ನ್ಯಾಯಾಲಯವನ್ನ ನಂಬುವಂಥ ವ್ಯಕ್ತಿ, ತಲೆಬಾಗಿ ಅದನ್ನ ಗೌರವಿಸೋನು. ಯಾವುದೇ ತೀರ್ಪು ಕೊಟ್ರೂ ಒಪ್ಕೊಳ್ಳೋ ಜನರು ನಾವು. ಒಬ್ಬೊಬ್ರಾಗಿ ಪ್ಲೀಸ್ ಹೀಗೆ ಮಾತಾಡಬೇಡಿ ಮಧ್ಯದಲ್ಲಿ. ಹಾ, ನೀವು ಹೇಳಿ. ಸರ್, ಈಗ ತಾನೇ ನೀವು ಹೇಳಿದ್ರಿ ಸತ್ಯಕ್ಕಾಗಿ ನೀವು ಪ್ರಾಣನ್ ಬೇಕಾದ್ರೆ ಕೊಡ್ತೀನಿ ಅಂತ. ಆದ್ರೆ ಸ್ವಲ್ಪ ಹೊತ್ತಿಗೆ ಮುಂಚೆ ನೀವು ಹೇಳ್ತಿದ್ರಿ ನಿಮ್ ಕುಟುಂಬಕ್ಕೋಸ್ಕರ ನೀವು ಸ್ಯಾಕ್ರಿಫೈಸ್ ಕೂಡ ಮಾಡಿದೀರಾ ಅಂತ. ಹಾಗಿದ್ರೆ ಸತ್ಯಕ್ಕಾಗಿ ನೀವು ಪ್ರಾಣ ಕೊಡ್ತೀರಾ ಅಂತ ನಾವ್ ಹೇಗೆ ನಂಬೋದ್ರೆ? ಕುಟುಂಬದ ಮಾತು ಸತ್ಯವಾಗಿರೋಕೆ ಸಾಧ್ಯ ಇಲ್ವಾ? ನಿಮ್ ಕುಟುಂಬದವರು ನಿಮಗೇನಾದ್ರೂ ಹೇಳಿದ್ರೆ ಅದನ್ನ ಸುಳ್ಳು ಅಂತ ಅನ್ಕೋತೀರಾ? ಮನುಷ್ಯನ್ಗೆ ಫ್ಯಾಮಿಲೀಸ್ ರೆಸ್ಪಾನ್ಸಿಬಿಲಿಟೀಸ್ ಮತ್ತೆ ಸಮಾಜದ ಕಡೆಗೆ ಕೆಲವು ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ ಅಂತ ನೀವೇ ಹೇಳಿದ್ರಿ. ಸಮಾಜ ಅಂದ್ರೆ ಜನರು ನಿಮ್ಮನ್ನ ಆಯ್ಕೆ ಮಾಡಿ ಕಳಿಸ್ತಿದ್ದಾರೆ ಅಂತ ನಿಮಗ್ ಅನ್ನಿಸ್ತಾ ಇಲ್ವಾ? ತಮ್ಮ ಪ್ರತಿನಿಧಿಯಾಗಿ ಕಳಿಸ್ತಾ ಇದಾರೆ ಅಂತ. ಅವಾಗ ನಿಮ್ ರೆಸ್ಪಾನ್ಸಿಬಿಲಿಟಿ ಸಮಾಜದ ಕಡೆನೆ ಜಾಸ್ತಿ ಇರ್ಬೇಕಲ್ವಾ, ಕುಟುಂಬದ್ಕಿಂತ ಜಾಸ್ತಿ? ನೀವ್ ಕೋರ್ಟ್ನ ತುಂಬಾ ಜಾಸ್ತಿ ರೆಸ್ಪೆಕ್ಟ್ ಮಾಡ್ತೀರಾ ಅಂತ ಹೇಳಿದ್ರಿ. ಹಾಗಾದ್ರೆ ಕೋರ್ಟ್ ನಿಮ್ ಮಗ್ಳಿಗೆ ವಾರೆಂಟ್ ಜಾರಿ ಮಾಡೋ ಪರಿಸ್ಥಿತಿ ಯಾಕೆ ಬಂತು? ಅವ್ರು ಯಾಕೆ ಬಂದಿಲ್ಲ? ಮತ್ತೆ ಮೂರನೇದೇನಂದ್ರೆ, ನೀವು ಮಾಧ್ಯಮಗಳ ಮೇಲೆ ಪದೇ ಪದೇ ಆರೋಪ ಮಾಡ್ತಾ ಇದ್ದೀರಾ, ಮಾಧ್ಯಮಗಳನ್ನ ಯಾರನ್ ಬೇಕಾದ್ರೂ ದೇವ್ರನಾಗ್ ಮಾಡ್ಬೋದು ಅಂತ. ಹಾಗಾದ್ರೆ ಮಾಧ್ಯಮಗಳು ನಿಮ್ಮನ್ನ ಯಾಕೆ ದೇವ್ರನಾಗ್ ಮಾಡಿಲ್ಲ? ನೀವಂತದ್ ಏನ್ ಮಾಡಿದೀರಾ ಮಾಧ್ಯಮಗಳಿಗೆ ನಿಮ್ ಹಿಂದೆ ಬೀಳೋದಕ್ಕೆ? ಅದಕ್ಕೆ ಕೆಲವು ಹಠಾತ್ ಕಾರಣಗಳಿವೆ. ಆ ವಿಷಯಗಳನ್ನ ನಾನಿಲ್ಲಿ ಹೇಳೋಕೆ ಇಷ್ಟಪಡಲ್ಲ ರಜತ್ಜಿ ಅವ್ರ ಎದುರಿಗೆ. ಹಾಗೆ ನೋಡಿದ್ರೆ ರಜತ್ಜಿ ಮೇಲೆ ಈ ಆರೋಪ ಏನಿಲ್ಲ. ಆದ್ರೆ ಮಾಧ್ಯಮದ ಹಿಂದೆ, ಮಾಧ್ಯಮದ ಬ್ಯಾಕಲ್ಲಿ ಎಂತ ದೊಡ್ಡ ಶಕ್ತಿಶಾಲಿ ಜನರು ಇದ್ದಾರೆ ಅಂದ್ರೆ ಬಹುಶಃ ಅದ್ರ ಬಗ್ಗೆ ಅಂದಾಜ್ ಕೂಡ ನಿಮಗಿಲ್ಲ. ಯಾದವ್ಜಿ, ನಾನ್ ನಿಮ್ಗೆ ಮತ್ತೆ ಒಂದ್ ನಿಮಿಷ. ಯಾದವ್ಜಿ, ನಾನ್ ನಿಮ್ಗೆ ಇಷ್ಟ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಂದ್ ವೇಳೆ ನನ್ನ ಹಿಂದೆ, ಇಲ್ಲ ನಿಮ್ ಹಿಂದೆ ಇಂಡಿಯಾ ಟಿವಿ ಹಿಂದೆ ಯಾರಾದ್ರೂ ಇದಾರೆ ಅಂತಂದ್ರೆ ಅದು ಈ ಜನಗಳು, ಬೇರೆ ಯಾರು ಅಲ್ಲ. ನಾನೇ ನಿಮ್ ಹೆಸರು ಹೇಳೇ ಇಲ್ವಲ್ಲ. ನನ್ ಮೇಲೆ ಯಾವುದೇ ಕೇಸ್ ಇಲ್ವೇ ಇಲ್ಲ ರಜತ್ಜಿ, ಇವತ್ತಿನವರೆಗೂ ನನ್ ಮೇಲೆ. ಯಾದವ್ಜಿ, ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ನಾವು ನಿಮ್ಗೆ ಸಂಪೂರ್ಣವಾದ ಅವಕಾಶ ಕೊಟ್ಟಿದ್ವಿ. ಜನಗಳ ಪ್ರಶ್ನೆಗಳಿದ್ವು, ಜನರ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದೀರಾ. ನಾವೀಗ ಒಂದು ಬ್ರೇಕ್ ತಗೊಳ್ಳೋಣ, ಮತ್ತೆ ಬ್ರೇಕ್ನ ನಂತರ ಕೇಳೋಣ ಇವತ್ತಿನ ಜಡ್ಜ್ ಟಿ.ಆರ್. ಕಕ್ಕಡ್ ಅವರ ತೀರ್ಪನ್ನ. ಅದಾಲತ್ನಲ್ಲಿ ಇವತ್ತು ನಾವು ಜನರ ಪರವಾಗಿ ಮೊಕದ್ದಮೆ ನಡೆಸಿದ್ವಿ, ಪ್ರಶ್ನೆ ಕೇಳಿದ್ವಿ, ಆರೋಪ ಮಾಡಿದ್ವಿ, ಸ್ಪಷ್ಟನೆ ಕೇಳಿದ್ವಿ ಡಿ.ಪಿ. ಯಾದವ್ ಅವರಿಂದ. ನಾವು ಅವರನ್ನ ಕೇಳಿದ್ವಿ ಜೆಸಿಕಾ ಲಾಲ್ ಮರ್ಡರ್ ಕೇಸ್ನ ಬಗ್ಗೆ, ನಾವು ಅವರನ್ನ ಕೇಳಿದ್ವಿ ನಿತೀಶ್ ಕಟಾರ ಮರ್ಡರ್ ಕೇಸ್ನ ಬಗ್ಗೆ, ನಾವು ಅವರನ್ನ ಕೇಳಿದ್ವಿ ಡಿ.ಪಿ. ಯಾದವ್ ಅವರ ರಾಜಕೀಯದ ಬಗ್ಗೆ. ಈಗ ಸಮಯ ಇಂದಿನ ಕಲಾಪದ ಮೇಲೆ ಇಂದಿನ ಜಡ್ಜ್ ದಿಲ್ಲಿಯ ಪೊಲೀಸ್ ಕಮಿಷನರ್ ಆಗಿದ್ದ ಟಿ.ಆರ್. ಕಕ್ಕಡ್ ಅವರ ತೀರ್ಪಿಗೆ. ಡಿ.ಪಿ. ಯಾದವ್ಜಿ ಅವರು ತಮ್ಮ ಮೇಲಿರುವ ಗಂಭೀರ ಆರೋಪಗಳಿಂದ ತಪ್ಪಿಸಿಕೊಳ್ಳಲು ತಮ್ಮ ವಿರೋಧಿ ರಾಜಕಾರಣಿಗಳನ್ನ ದೂಷಿಸಿದ್ರು ಅಥವಾ ಮಾಧ್ಯಮಗಳನ್ನ ದೂಷಿಸಿದ್ರು. ಹಾಗೂ ಜೊತೆಗೆ ತಪ್ಪಿಸ್ಕೊಳ್ಳೋದಕ್ಕೆ ಸಂಪೂರ್ಣವಾದ ಪ್ರಯತ್ನ ಕೂಡ ಮಾಡಿದ್ದಾರೆ. ತಮ್ಮೇಲೆ ಹೊರಿಸಲಾದ ಈ ಆರೋಪಗಳಿಂದ ಅವರು ಎಷ್ಟ್ರ ಮಟ್ಟಿಗೆ ಪಾರಾಗಿದ್ದಾರೆ, ತಮ್ಮ ವರ್ಚಸ್ಸನ್ನ ಎಷ್ಟ್ರ ಮಟ್ಟಿಗೆ ಸ್ವಚ್ಛಗೊಳಿಸ್ಕೊಂಡಿದ್ದಾರೆ ಅದನ್ನ ಜನರೇ ಹೇಳಬೇಕು. ಆದ್ರೆ ಇಲ್ಲಿ ಕೂತ್ಕೊಂಡು ಇಷ್ಟನ್ನೇ ಹೇಳೋದಕ್ ಬಯಸ್ತೀನಿ. ನೀವು ಕಾನೂನಿಂದ ಎಷ್ಟೇ ತಪ್ಪಿಸ್ಕೊಳ್ತಾ ಇರಿ, ನಾನು ಮತ್ತೆ ನೀವು ಒಂದಲ್ಲ ಒಂದಿನ ಕಾನೂನಿಗೆ ಶರಣಾಗ್ಲೇಬೇಕಾಗತ್ತೆ. ಒಂದ್ಸಾರಿ ಹೀಗೆಲ್ಲ ಆದಾಗ ಕೇವಲ ತಮ್ಮ ಮನ್ಸಿನಲ್ಲಿ ಮಾತ್ರ ಅಲ್ಲ, ತಮಗೂ ಹಾಗೂ ತಮ್ಮ ಕುಟುಂಬದವ್ರಿಗೂ ಒಂದು ಕಲೆ ಉಳ್ಕೊಂಡ್ಬಿಡತ್ತೆ. ಆಗ ನಾವ್ಯಾರೂ ಶಾಂತಿಯಿಂದ ಇರೋದಕ್ಕೆ ಸಾಧ್ಯ ಆಗೋದಿಲ್ಲ. ಡಿ.ಪಿ. ಯಾದವ್ ಸಾಹೇಬ್ರಿಗೆ ನನ್ನೊಂದು ಸಲಹೆ ಇದೆ. ಅವ್ರು ತಮ್ಮ ವರ್ಚಸ್ಸನ್ನ ಸುಧಾರಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ಲಿ. ನೀವು ಹೇಳ್ದ ಹಾಗೆ ನೀವೊಬ್ಬ ಬಹಳ ಒಳ್ಳೆ ವ್ಯಕ್ತಿ, ಒಳ್ಳೆ ಮನುಷ್ಯ, ಜನರ ಸೇವೆ ಮಾಡ್ತಾನೆ ಇರ್ತೀರಾ. ಈ ವರ್ಚಸ್ಸನ್ನ ಜನರ ಮಧ್ಯೆ ಸುಧಾರಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಆಗ ಒಂದು ವೇಳೆ ಅವ್ರು ಯಾವತ್ತಾದ್ರೂ ನಿಮ್ ಮಾತನ್ನ ನಂಬಬಹುದು. ಧನ್ಯವಾದಗಳು. ನಾವು ಜನರ ಪರವಾಗಿ ಡಿ.ಪಿ. ಯಾದವ್ ಮೇಲೆ ಮೊಕದ್ದಮೆ ನಡೆಸಿದ್ವಿ, ಯಾಕಂದ್ರೆ ಅವರಿಗೆ ಆಕ್ಷೇಪಣೆ ಇತ್ತು ಮೀಡಿಯಾ ಮೇಲೆ ಅವರಿಗೆ ಸ್ಪಷ್ಟನೆ ನೀಡೋ ಅವಕಾಶ ಸಿಕ್ಕಿಲ್ಲ ಅಂತ. ಇವತ್ತು ಆರೋಪ ಮಾಡಿದ್ವಿ, ಸ್ಪಷ್ಟನೆ ನೀಡೋದಕ್ಕೆ ಅವಕಾಶ ಕೊಟ್ಟಿದ್ವಿ. ಯಾರು ಎಷ್ಟು ನೀರಲ್ಲಿದ್ದಾರೆ, ಸತ್ಯ ಏನು, ಸುಳ್ಳೇನು, ಇದರ ತೀರ್ಮಾನವನ್ನ ನೀವು ಅಂದ್ರೆ ಜನತೆ ಮಾಡಬೇಕು. ಆಪ್ಕೆ ಅದಾಲತ್ನಲ್ಲಿ ಮುಂದಿನ ವಾರ ಮತ್ತೆ ಸಿಗೋಣ ಒಂದು ಹೊಸ ವ್ಯಕ್ತಿತ್ವದ ಜೊತೆ, ಹೊಸ ಮೊಕದ್ದಮೆಯೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ.